व्याख्यामुद्रां चारसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीनमृतविशदैरंशभिप्लावयन्मान् आविर्भूयादनकमहिमा मानसे वागधीशः। नमस्ते प्राणेश प्रणत विभवायामनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮಹಾಪ್ರಸ್ಥಾನ ಪರ್ವದ 2ನೆಯ ಪ್ರವಚನ. ಹಸ್ತಿನಪುರದಿಂದ ಪಾಂಡವರು ಹೊರಟಿದ್ದಾರೆ. ಭೂಪ್ರದಕ್ಷಿಣೆ ಬರುವಂತೆ ಸಪ್ತದ್ವೀಪಗಳನ್ನು ಸಪ್ತ ಸಾಗರಗಳನ್ನು ಈಜು ಬಂದಿದ್ದಾರೆ. ಇದೀಗ ಮೇರುವಿನ ಹತ್ತಿರಕ್ಕೆ ಹಿಮಾಲಯದ ಆಚೆಗೆ ಯೋಗದ ಸಾಮರ್ಥ್ಯದಿಂದ 7 ಕಡೆಯಲ್ಲಿ ನಾಯಿಯು ಸೇರಿ ತಲುಪಿದ್ದಾರೆ. ಇತ್ತ ತೇಷಾಂತು ಗಚ್ಚತಾಂ ಶೀಘ್ರಂ ಸರ್ವೇಷಾಂ ಯೋಗ ಧರ್ಮಿಣ. ಭಾರೀ ವೇಗ. 7 ದಿನದಲ್ಲಿ 7 ದ್ವೀಪಗಳ 7 ಸಮುದ್ರಗಳ ಸಂಚಾರ ನಡೆಸಿ ಬಂದಿದ್ದಾರೆ. ಹಾಗಾಗಿ ಕೊನೆಗಿಲ್ಲಿ ಗಂಧಮಾದನದ ಪಕ್ಕದಲ್ಲಿ ದ್ರೌಪದಿ ಹಿಂದೆ ಇದ್ದಾಳೆ, ಬಿದ್ದಿದ್ದಾಳೆ. ಭೀಮಸೇನ ನೋಡಿದ, ಗಮನಿಸಿದ. ಧರ್ಮರಾಜಲ್ಲಿ ಕೇಳಿದ, ನಾಧರ್ಮ ಚರಿತ ಕಶ್ಚಿತ್ ರಾಜಪುತ್ರ್ಯ ಪರಂತ. ಈಗೇನು ತಪ್ಪು ಮಾಡಿಲ್ಲ, ಧರ್ಮದ ನೆಲೆಯಲ್ಲಿ ಬದುಕಿ ಬಂದಿದ್ದಾಳೆ. ಆದರೆ ಈಗ ಬಿದ್ದು ಬಿಟ್ಲಲ್ಲ, ಕಾರಣ ಕಿನ್ನು ಏನ್ ಕಾರಣ ಹೇಳು? ತದ್ಬ್ರೂಹಿ ಯತ್ಕೃಷ್ಣ ಪತಿತ ಭುವಿ, ನೆಲಕ್ಕೆ ಹೊರಗಿದ್ದಾಳಲ್ಲ, ಬಿದ್ದೋದ್ಲಲ್ಲ, ಕಾರಣ ಹೇಳು ಅಂತ. ಈಗ ಗಡಿಬಿಡಿಯಲ್ಲಿ ಇಳಿಯುವುದು ಏನು ಮಾಡಿಲ್ಲ, ಯಾರು ಏನು ಕಾರಣ ಕೇಳಿದ ಭೀಮಸೇನ. ಅದು ಉತ್ತರಿಸಿದ ಧರ್ಮರಾಜ, ಯಾಕೆ ಕೇಳತೀಯ ಏನು ಅಂತ ಹೇಳಲಿಲ್ಲ. ಇಲ್ಲಿ ನಡೆದದಿಷ್ಟೇ. ಬಿದ್ದದ್ದು ನೋಡಿದ, ಪ್ರಶ್ನೆ ಕೇಳಿದ ಭೀಮಸೇನ, ಮತ್ತೆ ಯಾರು ಕೇಳಲೂ ಇಲ್ಲ, ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಆಗ ಧರ್ಮರಾಜ ಏನ್ ಹೇಳಿದ ಅಂದ್ರೆ, ಪಶ್ಚಾಪಾತೋ ಮಹಾನಸ್ಯ ವಿಶೇಷೇಣ ಧನಂಜಯ. ಈಕೆಗೆ ಹೆಚ್ಚು ಒಲುಮೆ ಅರ್ಜುನನ ಮೇಲಿತ್ತು. ನಾವು 5 ಅಂದ್ರೆ ವಿಶ್ಲೇಷಣೆ ಅವನು ಹೇಳಲಿಕ್ಕೆ ಹೋಗ್ಲಿಲ್ಲ. ಅದನ್ನು ಇಷ್ಟೇ ಮಾತಂದವನು. ವಾಸ್ತವವಾಗಿ ಬೀಳ್ಲಿಕ್ಕೆ ಕಾರಣ 5 ಗಂಡಂದಿರು. ಆದ್ದರಿಂದ ಸಮಾನವಾದಂತಹ ಪ್ರೀತಿ ಇರಬೇಕಲ್ಲೇ. ಆದ್ರೆ ಅರ್ಜುನನ ಮೇಲೆ ಹೆಚ್ಚು ಒಲಮೆ ಇವಳಿಗೆ ಅಂತ ಹೇಳಿಬಿಟ್ಟ. ಅದಕ್ಕೆ ಇವಳು ಬಿದ್ದದ್ದು ಅಂತ ಕಾರಣವನ್ನು ಕೊಟ್ಟವ. ನಾವು ಮತ್ತೆ ಚಿಂತನೆ ಮಾಡುವ ಈ ಪ್ರಕರಣವನ್ನು. ಬಿದ್ದ ಪ್ರಕರಣಗಳ ಬಗ್ಗೆ ಕೆಲವು ಗೆರೆಗಳುಂಟು ಮಾತಾಡ್ಲಿಕ್ಕೆ. ಇರಲಿ, ಈಗ ಅವರಿಬ್ಬರ ಸಂವಾದ ಏನಾಯ್ತು ಅಂತ ಕೇಳುವಷ್ಟೇ. ಅನವೇಕ್ಷ್ಯ, ಮತ್ತೇನು ಗೊಡವೆ ಏನಿಲ್ಲ. ನೋಡಿ, ಮಾತು ನಡೆಯಿತು. ಇದರ ಬಗ್ಗೆ ಏನು ಜಿಜ್ಞಾಸೆ ನಡೀಲಿಲ್ಲ. ಅಲ್ಲಿ ಅರ್ಜುನ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಬಂದದ್ದು ಈ ಅರ್ಜುನನ ಮೇಲೆ ಬಿದ್ದದ್ದು. ಅರ್ಜುನನ ಮೇಲೆ ಆಕೆಗೆ ಹೆಚ್ಚು ಒಲಮೆ ಅಂತ ಎನ್ನುವ ಮಾತು ಪಕ್ಷಪಾತ ಅಂತ ಶಬ್ದದಿಂದಲೇ ಉಳಿದವರಲ್ಲಿ ಅದು ಇಲ್ಲ ಅಂತ ಧೋರಣೆ. ಈಗ 4-6 ಮಕ್ಕಳು ಇದ್ದವರಿಗೆ 4-6 ಮಕ್ಕಳು ನಮಗೆ ಬೇರೆ ಬೇರೆ ಹೆಂಡತಿಯಲ್ಲಿ ಹುಟ್ಟಿದ್ರೆ
ಅವರೊಂದೊಮ್ಮೆ ಏನೋ ಊಟ ಉಪಚಾರವೆಲ್ಲ ಆದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ತಮ್ಮ ಪಕ್ಷದ ಮೇಲೆ ಅವರಿಗೆ ದೃಷ್ಟಿಪಾತ, ಸಂವಾದ, ಹೆಚ್ಚು ಸಂವಾಸ ಅಂತ. ಹಾಗೆ ಅರ್ಥದಲ್ಲಿ ಅದಕ್ಕೆ ಬೇಕಾದ ಹಿನ್ನೆಲೆಗಳು ಬೇಕಾದಷ್ಟು. ಒಂದು ಮತ್ಸ್ಯವೇದನೆ ಮಾಡಿದ್ದು, ಯಂತ್ರಭಂಗ ಮಾಡಿದ್ದು ಅರ್ಜುನ ಎನ್ನುವುದೊಂದು ಮುಖ ಅಲ್ಲಿ ಆರಂಭದಲ್ಲಿ. ಮತ್ತೆ ಆತ ಕೃಷ್ಣನಿಗೆ ಹೆಚ್ಚು ಪ್ರಿಯ ಸಾರಥಿಯಾಗಿ ಕೃಷ್ಣವನಿಗೆ ಸಿಕ್ಕಿದ್ದಾನೆ ಇತ್ಯಾದಿಗಳ ನೆಲೆಯಲ್ಲಿಯೂ ನೋಡಿಕೊಳ್ಳಿಕ್ಕೆ. ಹೀಗೆಲ್ಲ ಕೆಲವು ಅಂಶಗಳಿಂದ ದ್ರೋಣನ ಪ್ರಿಯ ಶಿಷ್ಯ, ಹಾಗಾಗಿ ರಾಜಕುಲದಲ್ಲಿ ಹೆಚ್ಚು ಮಾತು ಅರ್ಜುನಂತಾಗಬೇಕು ಎನ್ನತಕ್ಕಂಥ ಲೋಕದಲ್ಲಿನ ವಿಶೇಷವಾದ ಬಣ್ಣನೆಗಳು, ಹೀಗೆಲ್ಲ ಕೆಲವು ಅನೇಕ ಈ ಆಯಾಮಗಳು ನೋಡ್ಲಿಕ್ಕೆ, ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಹೀಗೆ ಅನೇಕ ಆಯಾಮಗಳಲ್ಲೆಲ್ಲ ನೋಡಿಕೊಂಡಾಗ ಹೇಳುವ ಒಂದು ನಮೂನೆ ಇರಲಿ. ಅದು ಒಟ್ಟು ಟೋಟಲಿ ಹೇಳುವಾಗ ಜನರಿಗೆ ಧರ್ಮರಾಜ ಹೇಳಿದ್ದರಲ್ಲಿ ಕೇಳುವಾಗ ಅರ್ಥ ಕಾಣುತ್ತದೆ. ಮತ್ತು ಇವ್ರ್ಯಾರು ಜಿಜ್ಞಾಸೆಗೆ ತಂದಿಲ್ಲ. ಅರ್ಜುನ ಏನದನ್ನು ಅಲ್ಲಪ್ಪ ಹೇಳಲಿಕ್ಕೆ ಹೋಗ್ಲಿಲ್ಲ. ದ್ರೌಪದಿ ಹೇಳುವಂತಿಲ್ಲ, ಈಗ ತನ್ನ ಹೃದಯವನ್ನು ಬಿಚ್ಚುವಂತಿಲ್ಲ. ಯಾಕೆ ಉಳಿದಾಯ್ತು. ಇವರಾರು ಎತ್ತಿಕೊಳ್ಳಿಕ್ಕೆ, ಉಪಚಾರ ಮಾಡಲಿಕ್ಕೆ, ಎಲ್ಲ ಕೇಳಲಿಕ್ಕೆ ಏನು ಬರಲೂ ಇಲ್ಲ. ಆ ಸಂಗತಿಯೇ ಇಲ್ಲ ಅಲ್ಲಿ ಮುಂದೆ ಗೆರೆಗಳು. ಅನವೇಕ್ಷ ನೋಡದೆ ಅವಳನ್ನು ಮತ್ತೆ ಮೋರೆಯೇ ನೋಡದೆ ಬಿದ್ದದ್ದನ್ನು ಅದರ ಮೇಲೆ ಹೆಚ್ಚು ಗೊಡವೇ ಕೊಡದೆ ಧರ್ಮರಾಜ ಹೊರಟೇ ಬಿಟ್ಟ. ಮೇಲೆ ಹಿಂದಿವರು ಹೋಗ್ತಾ ಇದ್ದಾರೆ. ಕ್ರಮ ಹಾಗೆ ಉಂಟಲ್ಲ, ಏನ್ ಕಥೆ ಇಲ್ಲ. ಯೋಗ ಧರ್ಮದಲ್ಲಿ ಅಷ್ಟೆಲ್ಲ ಹೋಗಿ ಬಂದವರು 7 ದಿನ ಭೂ ಪ್ರದಕ್ಷಿಣೆಗೆ ಇದ್ದವರು ಇದರ ಬಗ್ಗೆ ಗಮನಿಸ್ತಾರ. ಹಾಗಾಗಿ ಯೋಗಕ್ಕೆ, ತಮ್ಮ ಸಾಮರ್ಥ್ಯ ವಿಶೇಷಕ್ಕೆ, ಸಾಧನೆಯ ಸಾಮರ್ಥ್ಯ ವಿಶೇಷಕ್ಕೆ ಧಕ್ಕೆ ಬರಬಾರದು ಎನ್ನುವ ನೆಲೆಯಲ್ಲಿ ತ್ಯಾಗ, ಸಂಬಂಧ ಇಲ್ಲ, ಮನಸ್ಸು ಅಷ್ಟು ಪಕ್ವಗೊಂಡಿದೆ ಪ್ರತಿಯೊಬ್ಬರದ್ದು. ಭೀಮಸೇನ ಕೇಳಿದ, ಇವ ಉತ್ತರಿಸಿದ, ಘಟನೆ ನಡೆದಿದೆ, ಮಾತು ಮುಗಿದಿದೆ. ಹೌದೌದು. ಮತ್ತೆ ಸಹದೇವ ಬಿದ್ದಿದ್ದಾನೆ ಹಿಂಬದಿಯಲ್ಲಿ. ಭೀಮ ಗಮನಿಸಿದ. ಧರ್ಮರಾಜನ ಮತ್ತೆ ಪ್ರಶ್ನೆ ಕೇಳಿದ. ಯೋಯಂ ಅಸ್ಮಾಸು ಸರ್ವೇಷು ಶುಶ್ರೂಷು ಅನಹಂಕೃತ. ನಮಗೆಲ್ಲ ಬೇಕಾದವ, ಸೇವೆ ಮಾಡ್ತಿದ್ದವ, ಒಂದು ಚೂರು ಅಹಂಕಾರ ಇಲ್ಲ, ತುಂಬಾ ಪ್ರೀತಿ ವಿಶ್ವಾಸದಿಂದ ನಮ್ಮಲ್ಲಿ ಅನುಕೂಲನಾಗಿದ್ದವ, ಸರ್ವಿಸ್. ಒಬ್ಬ ಮನೆಯಲ್ಲಿ ಬೇಕಾಗ್ತದೆ, ಒಳ್ಳೆ ಸೇವೆ ಮಾಡುವ ಬಿದ್ರೆ ಎಲ್ಲ ಕೆಲಸ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಅಧಿಕಾರ, ಪ್ರತಿಯೊಬ್ಬರು ವ್ಯಾಪಾರ, ಪ್ರತಿಯೊಬ್ಬರು ಪಾಠ ಪ್ರವಚನ ಅಂತ ಮಾಡಿದ್ರೆ ಮನೆಯಲ್ಲಿ ಕೇಳುವರಾರು, ನೋಡುವವರು ಯಾರು ಅಲ್ವಾ? ಒಬ್ಬೊಬ್ರು ಒಂದು ರೀತಿಯಿಂದ ಅಧ್ಯಯನಕ್ಕಾಗಿ ಒಬ್ಬ, ವ್ಯವಹಾರಕ್ಕಾಗಿ ಇನ್ನೊಬ್ಬ, ಆಡಳಿತಕ್ಕಾಗಿ ಮತ್ತೋರ್ವ, ಹೀಗೆ ಇದ್ದುಕೊಂಡು ಹಂಚಿಕೊಂಡಾಗ ಮನೆ ಚೆನ್ನಾಗಿ ನಡೆಯುತ್ತೆ ಎಲ್ಲರಿದ್ದಾಗ. ಇವರು ಒಳ್ಳೆ ಕೆಲಸ ಹೇಳಿದ ಹಾಗೆ ನಮ್ಮ ತಮ್ಮ ಒಳ್ಳೆ ಕೆಲಸ ಮಾಡ್ತಿದ್ದ. ಏನು ಅಹಂಕಾರ ಬೂಟು ಏನು ಇರ್ಲಿಲ್ಲ, ಚೆನ್ನಾಗಿದ್ದ. ಸೋಯಂ ಅದ್ರವತಿ ಪುತ್ರ ಕಸ್ಮಾನ್ ನಿಪತಿತ ಭುವಿ. ಯಾಕೆ ಬಿದ್ದ ಮಾದ್ರಿಯ ಮಗ? ಕೇಳು ಹೇಳು ಅಂತ ಕೇಳ್ತಾನೆ ಕಾರಣ. ಧರ್ಮರಾಜ ಉತ್ತರಿಸಿದ, ಇವನ ಆತ್ಮನಃ ಸದೃಶಂ ಪ್ರಾಜ್ಞಂ ನೈಷಃ ಅಮನ್ಯತ ಕಂಚನ. ತನಗೆ ಯಾರು ತಿಳಿದವರು ನೀತಿವಂತರು ಇಲ್ಲ ಅಂತ ತಲೆಯಲ್ಲಿ ಒಂದಿಗೆ. ಪ್ರಾಜ್ಞ ಅಂದ್ರೆ ಇಲ್ಲಿ ಶಬ್ದ ಅರ್ಥ ತಿಳಿದವನಂತ. ತಿಳಿದವನಂದ್ರೆ ಜ್ಞಾನ ಎನ್ನುವ ನೆಲೆಯಲ್ಲಿ ನೀತಿ ಶಾಸ್ತ್ರ. ಸಹದೇವ ನೀತಿ ಶಾಸ್ತ್ರದಲ್ಲಿ ಭಾರಿ ಎಕ್ಸ್ಪರ್ಟ್. ಹಾಗಾಗಿ ಸಹದೇವ ಬಿದ್ದಾಗ ಉತ್ತರ ಹೇಳ್ತಾನೆ, ತಾನೊಬ್ಬನೇ ಭಾರಿ ತಿಳ್ಕೊಂಡವ ಅಂತ ಇವನಿಗೆ ಜಂಭ, ಇನ್ನು ಯಾರು ಇಲ್ಲ ಅಂತ ಅದಕ್ಕೆ ಬಿದ್ದ ಅಂತ ಹೇಳಿಬಿಟ್ಟ. ಸಹದೇವ ಬಹಳ ಒಳ್ಳೆ ರೀತಿಯಿಂದ ಉದ್ಧವನಿಂದಲೂ ತಯಾರಾದವನು. ಇಲ್ಲಿ ಬಂದಾಗ ಮೊದಲಿಗೆ ಕರ್ಕೊಂಡು ಹೋದಾಗ ಕೃಷ್ಣ ಬಂದು ಕರ್ಕೊಂಡು ಹೋಗಿದ್ದ ಅರ್ಜುನ ಭೀಮ ಸಹದೇವರನ್ನು. ಧರ್ಮರಾಜನ ಕುಲ ಮಾತ್ರ ಹಸ್ತಿನಪುರದಲ್ಲಿ ಉಳಿದದ್ದು.
ಎಳವೆಯಲ್ಲಿ ಬಂದಾಗ ತಾನು ಅರ್ಜುನನಿಗೆ ಪಾಠ ಮಾಡ್ತಿದ್ದ, ಭೀಮಸೇನಿಗೆ ಬಲರಾಮನಿಂದ ಪಾಠ ಆಗ್ತಿತ್ತು, ಸಹದೇವನಿಗೆ ಉದ್ಧವನಿಂದ ಪಾಠ ಆಗ್ತಿದ್ದಾಗ ಹೀಗೆ ಒಳ್ಳೆ ಅತ್ತ ಯಾದವರಿಂದಲೂ ಒಳ್ಳೆ ಟ್ರೈನ್ಸ್. ಇದನ್ನು ಅರಿತಿರತಕ್ಕ ಧರ್ಮರಾಜ ಹೇಳಿಬಿಟ್ಟ, ಇವನಿಗೆ ಸ್ವಲ್ಪ ಮಂಡೆಯಲ್ಲಿ ಜಾಸ್ತಿ ಅಂತ, ದೊಡ್ಡ ಇರುವುದರಿಂದ ಅಂತ ತಿಳ್ಕೊಂಡೆ. ಇರಲಿ, ಅನೇಕ ಕಡೆ ಸಹದೇವನು ನೀತಿ ಮಾತುಗಳನ್ನೆಲ್ಲ ಮಾತಾಡಿದಾಗ ಹೇಳಿದ್ದು ಕೇಳಿದ್ದಾನೆ, ನಡೆಸಿಕೊಟ್ಟಿದ್ದಾನೆ. ಅಗ್ರಪೂಜೆಯಲ್ಲಿ ನೋಡಿ ಸಹದೇವ ಹೇಳುವುದು ಕೃಷ್ಣನಿಗೆ ಅಂತ ಎಲ್ಲ ಭೀಷ್ಮರು ಹೇಳಿಕೊಂಡಿದ್ದಾನೆ, ನಡೆದಿದೆ ಎಲ್ಲರಿಗೂ, ಇಲ್ಲ ಅಂತಲ್ಲ. ಅವನು ಅಲ್ಲಿದ್ದ, ಅದರಲ್ಲಿ ಮುಂಚೂಣಿಯಲ್ಲಿದ್ದ. ಅಂದ್ರೆ ಏನು ಅಂತ ತಿಳ್ಕೊಂಡು ಸರಿಯಾಗಿ ನಡೆಸುವ ಒಂದು ವಿವೇಕ ಶಕ್ತಿ ಆತನಲ್ಲಿತ್ತು. ಇದನ್ನು ಹೈಲೈಟ್ ಮಾಡಿ ಧರ್ಮರಾಜ ಹೇಳಿದ, ಅವನಿಗೆ ತಲೆಯಲ್ಲಿ ಜಾಸ್ತಿ ಇತ್ತು ಹಾಗಾಗಿ ಬಿದ್ದ ಅಂತ. ಮುಂದೇನಿಲ್ಲ ಸುದ್ದಿ, ಅಯ್ಯೋ ತಮ್ಮ ಯಾವುದೇ ಇಲ್ಲ, ಆತ್ಮೀಯತೆಯ ಪ್ರಶ್ನೆ ಇಲ್ಲದು, ಯೋಗ ಅರ್ಥ ಕೇಳಿದ್ರೆ ನಮಗೆ ಯೋಗ ಅಂತ ಹೇಳಿಬಿಟ್ರೆ ಆಯ್ತು. ಯೋಗದ ಧರ್ಮದಲ್ಲಿ ಇರುವುದರಿಂದ ಇದರಲ್ಲಿ ಯಾವುದೇ ಸ್ವಾರ್ಥ ಚಿಂತನೆ ಏನಿಲ್ಲ. ಗಮನ, ನಿರಂತರ ಮಹಾ ಪ್ರಸ್ಥಾನ, ತೆರಳುವುದು, ದಿಟ್ಟ ಹೆಜ್ಜೆ ಇದಕ್ಕೆ ಅರ್ಥ. ಹಿಂಬದಿಯಲ್ಲೇ ತಮ್ಮ ನೆಚ್ಚಿನ ಮಡದಿ ಹಿಂದೆ ಬರ್ತಾ ಇದ್ದವಳು ಆವತ್ತೆಲ್ಲ ವನವಾಸದಲ್ಲಿದ್ದಾಗ ನಡಿಲಿಕ್ಕಾಗದಿದ್ದಾಗ ಹೊತ್ಕೊಂಡು ಹೋಗಿದ್ದಾರೆ. ಗುಡ್ಡೆ ಮೇಲೆ ಹಿಮಾಲಯದಲ್ಲಿ ನಡಿಲಿಕ್ಕೆ ದ್ರೌಪದಿಗೆ ಇದೇ ಘಟೋತ್ಕಚನ ಪಡೆ ಬಂದಿತ್ತು. ಅಮ್ಮ ಅಂತೇಳಿ, ದೊಡ್ಡಮ್ಮ ಅಂತೇಳಿ ಹೊತ್ಕೊಂಡು ಬಂದಿದ್ದ. ಇಲ್ಲಿ ದ್ರೌಪದಿ ಹಿಂದಲ್ಲಿ ಏನಿಲ್ಲ, ಯಾವುದೂ ಇಲ್ಲ. ಈಗ ಅವರು ಯೋಗ ಧರ್ಮದಲ್ಲಿದ್ದಾರೆ. ಹಾಗೆ ಇವಳಾಗಿಯೇ ಬರ್ತಾ ಇದ್ದಾಳೆ ನಡ್ಕೊಂಡು, ಹೊತ್ಕೊಂಡದ್ದಲ್ಲ. ಸಮುದ್ರಗಳನ್ನು ಏಳನ್ನು ಈಜಿಕೊಂಡೆಲ್ಲ ಹೋಗಿದ್ದಾರಂತಾರೆ. ನೋಡಿ, ದ್ರೌಪದಿಯು ಮಾತಾಡ್ಲಿಕ್ಕೆ ಹೇಳಿದ್ರೆ ಬೇಕಾದ್ರೆ ನಾಯಿಯು ಯೋಗ ಧರ್ಮ ಉತ್ತರ ಕೊಟ್ರೆ, ಇವರ ಬೆನ್ನೆಯಿಂದ ಬರುವುದೇ ಒಂದು ದೊಡ್ಡ ಯೋಗ ಅಲ್ವಾ ನಾಯಿತ್ತು. ಆದ್ರಿಂದ ಇವರ ನೆರಳಿನಿಂದ ಅದಕ್ಕೆ ಯೋಗವನ್ನು ಕಲಿತಿರ್ಬೇಕು. ಮತ್ತೆ ನೋಡು ಏನ್ ವಿಷಯ ಅಂತ ಕತೆ ಮುಗಿಬೇಕಲ್ಲ ನಾವು ಕೇಳುವಾಗ. ಹೀಗೆ ಮತ್ತು ಮುಂದೋದಾಗ ನಕುಲ ಬಿದ್ದ. ಕೇಳಿಕೊಂಡ ಮತ್ತೆ ಭೀಮಸೇನ ಅಣ್ಣನ ಹತ್ರ, ಅಣ್ಣ ಯೋಯಂ ಅಕ್ಷರ ಧರ್ಮಾತ್ಮ ಭ್ರಾತ ವಚನಕಾರಕ. ಏನು ಒಂದೂ ತಪ್ಪು ಮಾಡ್ತಿರ್ಲಿಲ್ಲ, ಧರ್ಮ ತಪ್ಪಿದವನೇ ಅಲ್ಲ ನಕುಲ. ಅವನೀಗ ನಮ್ಮ ಮಾತು ಕೇಳಿ ನಡೆಸ್ತಾ ಇದ್ದವನೇ ಅವನು ಸಹ ಒಳ್ಳೆ ರೀತಿಯಿಂದ. ರೂಪೇಣ ಪ್ರತಿಮೋಲೋಕೆ, ಎಂತ ಚಂದವ ನಕುಲ ಪತಿತೋ ಭೂವಿ. ಚಂದದ ಈ ಹುಡುಗ ನಮ್ಮ ತಮ್ಮ ಬಿದ್ದಲ್ಲ, ಯಾಕಣ್ಣ ಕೇಳಿಬಿಟ್ಟ. ಧರ್ಮರಾಜ ಹೇಳುತ್ತಾನೆ ನಕುಲನನ್ನು ನೋಡಿಕೊಂಡಾಗ, ಓಹೋ ಅದೇ ಅದೇ ರೂಪೇಣ ಮತ್ಸಮೋ ನಾಸ್ತಿ ಕಶ್ಚಿತ್ ಇತ್ಯಸ್ಯ ದರ್ಶನ. ನನ್ನಂತ ಚೆಲುವ ಯಾರೂ ಇಲ್ಲ ಅಂತ ಅವರ ತಲೆಯಲ್ಲಿ ಆಮು. ಹಾಗಾಗಿ ಇದ ಲೋಕದಲ್ಲೆಲ್ಲ ಕಥೆ ಹೀಗೆ. ಯಸ್ಯೇದ್ ವಿಹಿತಂ ವೀರ ಸಹ ಅವಶ್ಯಂ ತದ್ ಪಾಶ್ನತೆ. ಯಾರಿಗೆ ಯಾವುದು ಆಗಿಕೊಂಡಿದೆಯೋ, ಯಾವುದು ಯಾರು ನಡೆಸಿರ್ತಾರೋ, ಏನಾಗಿರ್ತದೋ ಅದವರಿಗೆ ಅದು ಮತ್ತೆ ಹೊಡಿತದೆ, ಕೊಡುತ್ತದೆ, ಫಲವನ್ನೇ ಬಿಡುತ್ತದೆ. ಹಾಗಾಗಿ ಅವರು ಬೀಳಲಿಕ್ಕೆ ಕಾರಣ ಇದು ಅಂತ. ಕಾರಣ ಅಂದ್ರೆ ಫಲ, ಮಾಡಿದ್ದರ ಫಲ. ತನ್ನ ರೂಪದ ಹಮ್ಮಿನಲ್ಲಿ ಬೀಗಿದ್ದಕ್ಕಾಗಿ ಬಿದ್ದಿದ್ದಾನೆ ಅಂತ. ಬೀಳುವುದು ಅಂದ್ರೆ ಇಲ್ಲಿ ಯೋಗ ಭ್ರಷ್ಟ ಎನ್ನುವ ಅರ್ಥದಲ್ಲಿ, ಅವರಲ್ಲಿ ಯೋಗ ಪವರ್ ಸಾಕಾಗ್ಲಿಲ್ಲ ಅಂತ ಅರ್ಥದಲ್ಲಿ, ಸಾಧ್ಯವಲ್ಲ ಅಂತ ಎನ್ನುವ ನೆಲೆಯಲ್ಲಿ ಮುಂದೋಯ್ತು. ಅರ್ಜುನ ಬಿದ್ದ. ಅಣ್ಣ ಅರ್ಜುನ, ಅವನ ಬಾಳಿನಲ್ಲಿ ಸುಳ್ಳೇ ಕಾಣಲಿಲ್ಲ ನಮಗೆ. ಇವ ಎತ್ತಿ ಹೇಳುದು ಏನ್ ವಿಷಯ ಅಂತ, ಅದಕ್ಕೆ ಅವನು ಉತ್ತರ ಕೊಡುದು ಬಹಳ ಚೆನ್ನಾಗಿದೆ. ಏನು ಚಂದ್ರ ಚೆಲುವಿನವ ಬಿದ್ದಲ್ಲಿ ಹೇಳಿದ್ರೆ, ಅದೇ ಅವನಿಗೆ ಚೆಲುವೆ ತಲೆಯಲ್ಲಿತ್ತು, ಅದರಿಂದ ಬಿದ್ದು ನೋಡಿ ಹೇಳುವಾಗ ಅವನು ಹೇಳಿಕೊಂಡು ವಿವರಣೆಯಲ್ಲಿ ಏನೋ ಉತ್ತರ ಇದ್ದಾಗ ಉಂಟು. ಕೇಳಿಕೊಂಡಾಗ ಇವನು ಹೇಳ್ತಾನೆ, ಅನದಂ ಅರಾಮ್ಯಸ್ಯ. ಇವನ ಬಾಳಿನಲ್ಲಿ ಸುಳ್ಳು ಹೇಳಿದ್ದು ನನಗೊಂದು ಗೊತ್ತೇ ಆಗ್ತಾ ಇಲ್ಲ. ಅಷ್ಟು ಒಳ್ಳೆಯವ. ಯಾವಾಗ ಬೇಕಾದ್ರೆ ತಮಾಷೊತ್ತಿನಲ್ಲಿಯೂ, ಶೈಲೇಶ್ವಪಿ ಮಹಾತ್ಮನ ಆರಾಮಿದ್ದ ಹೊತ್ತಿನಲ್ಲಿಯೂ ಸುಳ್ಳು ಹೇಳುವುದಿಲ್ಲ. ತಮಾಷೆಗಾಗಿ ಸುಳ್ಳು ಹೇಳಿದವನಲ್ಲ ಇವ. ಅದಗಸ್ಯ ವಿಕಾರೋಯಂ. ಇವರದೆಂದದಕ್ಕೆ, ಇವರ ಬಾಡಿ ಏನು ಯೋಗ ಭ್ರಷ್ಟನ ಆಗ್ಲಿಕ್ಕೆ, ಬಿದ್ದೋಗ್ಲಿಕ್ಕೆ, ಈ ವಿಕಾರಕ್ಕೆ
ಇನ್ನೇಂತ ಕಾರಣ ಅಂತ ಹೇಳು. ಅದಗಸಿ ವಿಕಾರೋಯಂ ಏನಾಯಂ ಪತಿತಃ ಭುವಿ, ನೆಲದಲ್ಲಿ ಬಿದ್ದನಲ್ಲ, ಹೊರಗಿದ್ನಲ್ಲ. ಧರ್ಮರಾಜ ಹೇಳ್ತಾನೆ, ಅವನು ಹೇಳಿದ್ದು ಸುಳ್ಳು ಹೇಳಿ, ಅವನು ಸುಳ್ಳು ಹೇಳಿದ್ದನ್ನು ಹುಡುಕಿ ಹೇಳ್ತಾ ಇದ್ದಾನೆ. ಗಮ್ಮತ್ತಿದೆ ಅಂದ್ರೆ ಪ್ರತಿಯೊಂದು ಖುಷಿ ಇರುವ ವ್ಯವಸ್ಥೆ. ರಾಜಪುತ್ರಿ ಹೇಳುವಾಗ ಹೇಳಿದವಳು, ನಾ ಧರ್ಮ ಚರಿತ ರಾಜಪುತ್ರಿಯ ಅಂದ. ಏನು ಅಧರ್ಮ ಮಾಡಲಿಲ್ಲ, ಅದಕ್ಕೆ ಅವಳು ಅಧರ್ಮ ಮಾಡಿದ್ದಾಳೆ ಅಂತ. ಯಾಕೆಂದ್ರೆ ಎಲ್ಲರ ಮೇಲೆ ಒಂದೇ ರೀತಿಯಲ್ಲಿ ಅವಳು ಮಮತೆಯನ್ನು ಹಂಚಲಿಲ್ಲ ಅಂತ. ಅದೊಂದು ಅಧರ್ಮ ಅಲ್ವಾ ಅಂತ. ಗಂಡ ಅಂದ ತಕ್ಷಣ ಒಂದೇ ಲೆಕ್ಕ ಇರಬೇಕಲ್ಲ, ಅಲ್ಲಿ ಅದರಾಯ್ತಲ್ಲ ಅಂತ ಹೆಚ್ಚಿಕೊಂಡು ಒಂದು ಹೆಚ್ಚೆ ಹಾಕಿದ. ಅವಳಿಗೆ ಅರ್ಜುನನ ಮೇಲೆ ಒಂದು ಜಾಸ್ತಿ ಇತ್ತು ಅಂತ ಹೇಳಿಕೊಂಡು ಒಂದು ಅಧರ್ಮ ಆಯ್ತಲ್ಲ ಅಂತ. ತನ್ನಗಿಂತ ಎಲ್ಲರಿಗಿಂತ ಅಂತ ಹೇಳಲಿಕ್ಕೂ ಹೇಳಲಿಲ್ಲ. ಪಕ್ಷಪಾತ ಅಂದ್ರೆ ಎಲ್ಲರಿಗಿಂತ ಮಿಗಿಲೊಂದು ಅರ್ಥದಲ್ಲಿ ಒಟ್ಟು ತನ್ನಿಂದ ಅದು ಅಧರ್ಮ ಆಗಿದೆ, ತನಗೆ ಅಧರ್ಮ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿಕೊಳ್ಳುವಲ್ಲಿ ಮಾತಾಡಿದ್ದ. ಇರುವ ಹೇಳುತ್ತಾನೆ, ಓ ಇವನ ಬಿದ್ದ ಅಂತ ಕೇಳ್ತ. ಇವ ಏನ್ ಗೊತ್ತು, ಹಿಂದೆ ತಾನೊಬ್ಬನೇ ಇಡೀ ಶತ್ರುಗಳ ನಿರ್ದಹೇಯಂ ಶತ್ರು, ಎಲ್ಲಾ ಶತ್ರುಗಳ ಏಕೋಹಂ ನಿರ್ದಹೇಯಂ ಇಡೀ ವೈ ಶತ್ರು ಅಂತ ಎಲ್ಲ ಶತ್ರುಗಳನ್ನು ನಾನೊಬ್ಬನೇ ಬಡಿದು ಹಾಕ್ತೇನೆ ಅಂತ ಇವನಿಗೆ ಒಂದು ತಲೆಯಲ್ಲಿ ಹೇಳಿಕೊಂಡಿದ್ದ. ಹೇಳ್ತಾನವನು, ನಿರ್ದಹೇಯಂ ವೈ ಶತ್ರು ನಿತ್ಯ ಅಬ್ರವೀತ್, ಯಾವಾಗಲೂ ಕೇಳುವಾಗಲೂ ನಿತ್ಯಂ ಹೇಳಿಕೊಳ್ತಾ ಇದ್ದೆ ಅನ್ನೋದು ಎಲ್ಲಾ ಶತ್ರುಗಳನ್ನು ನಾನೊಬ್ಬರೇ ನೋಡಿಕೊಳ್ಳುತ್ತೇನೆ. ನಚ ತತ್ಕೃತ ಮಾನುಷ ಮಾಡಿದ್ನ, ಒಬ್ರು ಹೊಡೆದಾಗಿದ್ನ, ಇಲ್ಲ ಹೊಡಿಲೇ ಇಲ್ಲ. ಯಾಕೆಂದ್ರೆ ಅವನು ಡೈರಿಯಲ್ಲಿ ಕೂತಾಗ ಬಂದು ಕೇಳಿಕೊಂಡಿದ್ದಲ್ಲ, ಆಯ್ತು ಹೊಡೆದಾಯ್ತು ಅಂತ. ಎಷ್ಟು ಸಮಯ ಬಿಡದಿಂದ ಬಂದವ ಅರ್ಜುನ ಎಲ್ಲ ಮುಗಿಸ್ತೇನೆ ಅಂತ ಹೊರಟಿದ್ದಾನೆ, ಆಗ್ಲಿಲ್ಲ ಅಂತ ಹಿಂದೆ ಬಂದಲ್ಲ. ಅದಕ್ಕೆ ಇವನಿಗೆ ಒಂದು ನೆನಪುಂಟು, ಎಲ್ಲ ಹೇಳ್ತಾನೆ, ನಾನೊಬ್ಬನೇ ಎಲ್ಲ ಮಾಡ್ತೇನೆ, ಅಷ್ಟು ನನ್ನ ಕೈಯಲ್ಲಿ ಶಕ್ತಿ ಇದೆ ಅಂತ ಹೇಳಿಕೊಂಡು. ಆದ್ರೆ ಅರ್ಜುನ ಅವನು ಬೀಭತ್ಸವ, ಭಯಂಕರವಾದ ಜುಗುಪ್ಸಿತವಾದ ಕರ್ಮವನ್ನು ಮಾಡುವುದಿಲ್ಲ ಅಂತ ಸಿಕ್ಕಾಬಟ್ಟೆ ಚಚ್ಚಿ ಕೊಲ್ಲುವ ಕಥೆ ಅವನಲ್ಲಿ ಇಲ್ಲ. ಎಲ್ಲ ಮಾರ್ದವ ಹೇಗೆ ಬೇಕು ಹಾಗೆ. ಆದ್ರಲ್ಲೇ ಮೊದಲು ಹೊಡಿಲಿಕ್ಕೆ ಹೋಗಿ ಮುಂಚೆ ಗೀತೆ ಕೇಳಿದ್ದವ ಕೃಷ್ಣನಲ್ಲಿ, ಬೇಡಪ್ಪ ಹೊಡೆಯುವುದಿಲ್ಲ, ಇದಕ್ಕಿಂತ ಭೈಕ್ಷ್ಯಮಿ ಹಲೋಕೆ ಅಂದಿಲ್ಲ, ಅದು ಭಿಕ್ಷೆ ಬೇಡಿ ಆದ್ರೂ ತಿಂದೆ ನಾನು, ಇದು ಯಾರಿಗೆ ಬೇಕು, ನೆತ್ತರು ಸಿಕ್ಕ ಸಿಂಹಾಸನ ಅಂತ ಕೇಳಿದ್ದ. ನಿಜವಾಗಿ ಅವನಿಗೂ ಅಲ್ಲ, ಅವನ ಸಿಂಹಾಸನ ಕೂತ್ಕೊಳ್ತಾನ. ಇವ ರಾಜನು ಆಗುವುದಿಲ್ಲ, ಅದು ಭೀಮ ಅಲ್ವ. ಇಷ್ಟ ಆಗಿಯೂ ಅರ್ಜುನ ಹೋರಾಟದಲ್ಲಿ ಕೃಷ್ಣನನ್ನು ಗುಳ್ಳಿರಿಸಿಕೊಂಡು ಹೋರಾಟ. ಅದು ಹೇಳ್ತಾನೆ, ನನ್ನ ಕೈಯಲ್ಲಿ ಒಬ್ಬನಲ್ಲೇ ಉಂಟಿಯಲ್ಲ ಆಯುಧ ಅಂತ ಹೇಳಿದ್ದವ. ಹೌದು, ಅದನ್ನು ಮಾಡಲಿಲ್ಲ, ಇವ ಹೇಳು ಅದು ಮಾಡಲಿಲ್ಲ. ಕೃತಮಾನೇಶ ಶೂರವಾಣಿ, ಮತ್ತೆ ಬಹಳ ಜೋರು ಅವನದ್ದು, ಹೇಳಿಕೊಳ್ಳಿಕ್ಕೆ ಏನು ಕಮ್ಮಿ ಇಲ್ಲ. ಆದ್ರಿಂದ ಬಿದ್ದದಾಗಿ ಅವನೇನೆ ಧನುರ್ಗ್ರಹ. ಉಳಿದವರೆಲ್ಲ ಪರಪೋಷಿನ ಅವನ ತಲೆಯಲ್ಲಿ, ಧನುರ್ಧಾರಿಗಳ ಏನೂ ಅಲ್ಲ ಅಂತ ಅವನು ತಾನೊಬ್ಬನೇ ಅಂತ ಹೇಳುವುದ್ರಿಂದ ಏನು ಅರ್ಥ ಆಯ್ತು, ಉಳಿದವರೆಲ್ಲ ಬೇಕಾಗಿಲ್ಲ ತನಗೆ ಅಂತ. ಉಳಿದವರೆಲ್ಲ ಅವಮಾನ ಮಾಡ್ತಿದ್ದಾನೆ. ಏಷ ಸರ್ವಾಂಶ ಫಲ್ಗುಣಃ, ಎಲ್ಲರನ್ನು ಕುರಿತವನು ಕ್ಷತ್ರಿಯರನ್ನೆಲ್ಲ ಸಣ್ಣದರಲ್ಲಿ ನೋಡಿಕೊಂಡದ್ದಕ್ಕೆ ಅವನ ಇಗೋ, ಅವನ ಸುಳ್ಳುತನ ಇದರಿಂದಾಗಿ ಅವನು ಬಿದ್ದ ಅಂತ ಹೇಳಿಬಿಟ್ಟ. ಮತ್ತೆ ಮುಂದುವರಿತು. ಭೀಮ ಅಣ್ಣನ ಕರೀತಾನೆ, ಏನು ಭೋಗೋ ರಾಜನ್ ಅವೇಕ್ಷಸ್ವ ಪತಿತೋಹಂ ಪ್ರಿಯಸ್ತವ, ನಿನಗೆ ತುಂಬಾ ಇಷ್ಟ ಆದವ ನಾನು ಬೀಳ್ತಾ ಇದ್ದೇನೆ ಅಂತ ಹೇಳಿಬಿಟ್ಟ. ನೋಡಿ, ಇವಾಗ ಬೀಳುವಾಗ ಕೇಳುವವರೇ ಇಲ್ಲ. ಇದು ವಿಷಯ ಗೊತ್ತಾಗುತ್ತೆ ನಮಗೆ. ನೋಡಿ, ದ್ರೌಪದಿ ಬಿದ್ದಾಗ ಭೀಮ ಕೇಳಿದ. ಒಂದೊಮ್ಮೆ ಪಕ್ಕದಲ್ಲಿದ್ದವ ಸಹದೇವ, ಅವ ಕೇಳಿದ್ದಾಗ ಒಂದು ಉತ್ತರ ಕೊಡುವುದ್ರಲ್ಲಿ ಅರ್ಥ ಇತ್ತು. ದ್ರೌಪದಿ ಬೀಳ್ತಾ ಇದ್ದಾಳನ್ನ ಅಂತ ಅಣ್ಣಂದಿರನ್ನು ಕರೆದು. ಸಹದೇವ ಬಿದ್ದಾಗ ನಕಲ ಕೇಳಬಹುದಿತ್ತು, ಹೀಗೊಂದು ಕೇಳಲಿಕ್ಕುಂಟು ಅಂತ ಭೀಮ ತೋರಿಸಿಕೊಟ್ಟಾದ್ರೂ ಕೇಳುವ ಅಂತ. ಇದು ಯಾರು ತೋರಿಸಿಕೊಟ್ರು, ಭೀಮ ಮೊದಲಿಗೆ ದ್ರೌಪದಿ ಬಿದ್ದಾಗ ಕೇಳಿಕೊಟ್ರು, ಉಳಿದವ್ರು ಬಿದ್ದಾಗ ಉಳಿದವ್ರ ಬಗ್ಗೆ ಕೇಳಲಿಲ್ಲ, ಹೇಳಲಿಲ್ಲ. ಅದು ಯೋಗ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಅವ್ರ ಉತ್ತರಕ್ಕೂ ಕಾಯುವುದಿಲ್ಲ, ಪ್ರಶ್ನೆಗೂ ಬಡಿಯುವುದಿಲ್ಲ. ಆ ನಮೂನಿ ಯೋಗವ ಇದು. ನನಗಿದು ಖುಷಿ ಆಗುದು. ಅಂದ್ರೆ ದೊಡ್ಡದು ಇರ್ಬೇಕು ಮಹಾಭಾರತ. ಅದು ಯಾಕೆ ಜನಮೇಜಯರಿಗೆ ಭಾರಿ ಪ್ರಶ್ನೆ ಬರಲಿಲ್ಲ ಅಂತಲೂ ಕಷ್ಟ. ಮತ್ತೆ ವೈಷಮ್ಯನ ಹತ್ರ ಅದೆಂತಾಗಿದ್ರಿ, ಉಳಿದ ತಮ್ಮಂದಿರು ಮೌನ ಇದ್ದದ್ದು ಏನು, ಉಳಿದ ಗಂಡಂದಿರು ಮಾತಾಡ್ಲಿಲ್ಲ ಯಾಕೆ, ಭೀಮಸೇನ ಮಾತ್ರ ಏನು ನೋಡುವ. ಅದಕ್ಕೆ ಉತ್ತರ ಹೇಳ್ತೇನೆ, ಹೇಳಿದ್ದ ಮುಂದೆ ಆಗ್ಲಿ, ಎಲ್ಲರೂ ಒಮ್ಮೆ ಬಿದ್ದು ಬಡ್ಲಿ ಮತ್ತೆ ನೋಡುವ ನಾವು. ಹಾಗೆ ಭೀಮಸೇನ ಹೇಳ್ತಾನೆ, ನೋಡಿ ಭೀಮಸೇನ ಭಾರಿ ಚೆನ್ನಾಗಿದೆ, ತುಂಬಾ ನಾಟಕೀಯ ಅಂತ ಅರ್ಥ ಆಗತ್ತೆ. ಈಗ ಭೋವೋ ರಾಜನ್ ನಿರೀಕ್ಷಸ್ವ ಎಂತದ್ದು, ನೋಡು ನೋಡು ನೋಡುವಾರ ಏನು ಅತಿತೋಹಂ ಪ್ರಿಯಸ್ತವ, ನಿನಗೆ ತುಂಬಾ ಇಷ್ಟ ಅಲ್ವ, ನಾನು ಬಿದ್ಬಿಟ್ಟೆನು, ಬೀಳ್ತಾ ಇದ್ದೆ. ಕಿನ್ನಿ ನಿತ್ತಂಚ ಪತನ, ನಾನು ಯಾಕೆ ಬೀಳೋದು, ಬ್ರೂಹಿ ಮೇ ಯದಿ ವ್ಯರ್ಥಃ, ನಂಗೆ ಹೇಳ್ತೀಯಾ, ನಿಂಗೆ ಗೊತ್ತುಂಟಾ, ನೋಡು
ಕೇಳುವುದರಲ್ಲೇ ಗೊತ್ತಾಗತ್ತೆ ಎಂತ ಕಾರಣ ಅದೊಂದು ಹೇಳು ಮಾರೆ, ನಾನು ಕೇಳುತ್ತೇನೆ, ಬೀಳ್ತಾ ಇದ್ದೇನಲ್ಲ ಅಂತ. ಇವ ಉತ್ತರ ಕೊಟ್ಟ, ಭೀಮನಿಗೆ ಉತ್ತರ ಕೊಟ್ಟ ಇವ ಚೆನ್ನಾಗಿ. ಎಂತ ಗೊತ್ತುಂಟ, ಅತಿ ಮುಕ್ತಂಚ ಭವತ, ನೀನು ತುಂಬಾ ತಿನ್ನುವುದಲ್ವಾ, ಅದಕ್ಕೆ ತುಂಬಾ ತಿಂದು ಬೀಳ್ತಾರೆ ಅನ್ನೋದು ಹೇಳು. ನೀನು ನಮಗಿಂತ ನಮ್ಮದೆಲ್ಲ ಹೆಚ್ಚಿನ ಲೆಕ್ಕ ಎಲ್ಲ ತಿಂತಾ ಇದ್ದೆ. ಅದೇನಂದ್ರೆ, ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡಿ ತಂದರೆ ಎಲ್ಲ ಸೇರಿ ಅರ್ಧ ಭೀಮಸ್ತು ಭುಂಕ್ತೇಸ್ಮ ಅಂತ ಹೇಳ್ತಾರೆ. ತಂದ ಭಿಕ್ಷೆಯಲ್ಲಿ ಅರ್ಧ ಬಾಣಿವನಿಗೆ, ಮತ್ತೆ ಅರ್ಧ 5 ಜನರಿಗೆ, 5 ಜನರಿಗೆ ಕುಂತಿ ಸೇರಿ, ಆಗ ಕುಂತಿದ್ದು ದ್ರೌಪದಿಯಲ್ಲಿ ಕುಂತಿ ಸೇರಿ 4 ತಂದದ್ರಲ್ಲಿ ಅರ್ಧ ಪಾಲು, ಮತ್ತೆ ಅರ್ಧ ಪಾಲು ಒಬ್ಬ ಭೀಮಸೇನಿ ಮಾತ್ರ. ಅದು ಹೇಗೆ ಆಗ್ತಿತ್ತು ಕೇಳಿದ್ರೆ, ಒಂದು ಮುಗಿಲೆದ್ದ ಬೆಂಕಿಗೆ ಒಂದು ಬಿಂದು ತುಪ್ಪ ಹಾಕಿದಾಗ ಆಗ್ತಿತ್ತು. ಅಧ್ಯಸ್ತೋ ಕವಿಮ ಅಂತಾರೆ, ಒಂದು ತುಪ್ಪದ ಬಿಂದು ಹಾಕಿದಾಗ ಆಗ್ತಿತ್ತಂತೆ. ಅದೆಂತ ಪ್ರಯೋಜನ? ಹಾಗೆ ಅದನ್ನು ನೋಡಿದವ ಹೇಳುದಿವ. ಮತ್ತೆ ಒಂದ್ಸರ್ತಿ ಒಂದು ದೊಡ್ಡ ಮನೆ ಕುಂಬಾರದ, ಅದು ಬೆಂಕಿಗೆ ಆವರಿಸಲ್ಪಟ್ಟಿತ್ತು ಕಾಳ್ಗಿಚ್ಚಿನ ಸ್ಟೈಲಲ್ಲಿ. ಇವೇನು ಮಾಡಿದ ಭೀಮಸೇನ, ಎಲ್ಲ ಬೊಬ್ಬೆ ಹಾಕ್ತಿದ್ರು. ಇವ ಅಲ್ಲೇ ಇದ್ದ ಭಿಕ್ಷೆಗೆ ಬಂದವ. ಇವ ಇಡೀ ಮನೆಯನ್ನೇ ಎತ್ತಿ ಹಾಕಿಟ್ಟದ್ದು, ಇಡೀ ಮನೆಯನ್ನೇ ನೆಲ ಸಮೇತ. ಭಾರಿ ಖುಷಿ ಆಯ್ತು ಕುಂಭಕಾರನಿಗೆ. ಯಬ್ಬೋ, ಏನು ರಕ್ಷಣೆ ವೈಖರಿ ಅವನಿಗೆ. ಇವ್ರು ಭಿಕ್ಷೆ ಬೇಡವರು ಗೊತ್ತಿತ್ತು ಅವರಿಗೆ. ಅದಕ್ಕೊಂದು ಅವನಿಗೆ ದೊಡ್ಡ ಭಾಂಡ ಕೊಟ್ಟಂತೆ, ಭಿಕ್ಷೆ ಬೇಡಲಿಕ್ಕೆ ದೊಡ್ಡದು ಮೆಮೋರಿಯಲ್. ಎಷ್ಟು ಮೆಮೋರಿಯಲ್ ಹೇಗೆ ಕೇಳಿದ್ರೆ, ಅವನು ದೊಡ್ಡ ಮನೆ ಎತ್ತಿದ್ನಲ್ಲ, ಆ ಮನೆ ಎಷ್ಟು ದೊಡ್ಡದು. ಇವಾಗ ತಗೊಂಡು ಹೋಗುದು ಭಿಕ್ಷೆಗೆ ದೊಡ್ಡ ಪಾತ್ರೆ, ದೊಡ್ಡದು ಗುಡಾಣ, ಕೊಬ್ಬರಿಗೆ ಇಂದು ದೊಡ್ಡದು ಇಟ್ಟುಕೊಳ್ಳಿ. ಅವು ಹೀಗೆ ಎತ್ಕೊಂಡು ಹೋಗುದು ಕೈಯಲ್ಲಿ, ಒಂದು ಬದಿಯಲ್ಲಿ ಎತ್ಕೊಂಡು. ಅದು ಎಲ್ಲಿ ಹೋಗ್ತದೆ? 4 ರಸ್ತೆ ಮಧ್ಯದಲ್ಲಿ ಇಡುದಂತೆ ತಗೊಂಡೋಗಿ. ಅದು ತಗೊಂಡೋಗಿ ಹಾಕಿಕ್ಕೆ ಆಗುದಿಲ್ಲ, ರಸ್ತೆಗಿಂದಾಗಲ್ಲ. ಅಂತ ದೊಡ್ಡ ಸೈಜ್ ಕೊಟ್ಟಿದ್ದಾನೆ, ತಗೊಂಡೋಗಿ ಮಧ್ಯದಲ್ಲಿ ಇಡುದಂತೆ. ಇಡೀ ಊರಿನ ಮಧ್ಯದಲ್ಲಿ ಇಡುದು, ಊರಿನ ಮಧ್ಯಕ್ಕೆ ತಂದು ಹೇಳುದು. ಆ ಶಬ್ದ ಕೇಳಿದ ತಕ್ಷಣ ಎಲ್ಲರೂ ಬಂದು ಅದಕ್ಕೆ ಭಿಕ್ಷೆ ಹಾಕಲಿಕ್ಕೆ. ಅದು ಎಲ್ಲಿ ತಾಳ ಮುಡ್ತದೆ ಗೊತ್ತಿಲ್ಲ ಭಿಕ್ಷೆ, ಅದನ್ನ ಬರ್ಲಿಕ್ಕೆ. ಧರ್ಮರಾಜನಿಗೆ ಮರ್ಯಾದೆ ಹೋಯ್ತವ, ಹೇಳ್ತೆ ಇವ ಬರುದು ಬೇಡ, ನಂಗೆ ಹೇಸಿಗೆ ಆಗ್ತದೆ. ಈ ಎಲ್ಲ ಜನ ಒಟ್ಟಾಗ್ತಾರೆ, ಇವತ್ತೊಂದು ಬೊಬ್ಬೆ ಹೊಡೆದಲ್ಲಿ ಹಾಕುವಾಗ ಇವ ಬೇಡ, ನಾವೇ ತರ್ತೇವೆ, ಅವ ಕೂತ್ಕೊಳ್ಳಿ ಮನೆಯಲ್ಲಿಂದ ಅವನು ಕುಳಿರಿಸು. ಹಾಗೆ ಅವನು ಮತ್ತೆ ಅಮ್ಮ ಕೂತಾಗ ಆ ಬಕಾಸುರನ ಬ್ರಾಹ್ಮಣ ಮನೆಯ ಗಲಾಟೆ ಆದದ್ದು. ಭೀಮಸೇನ ಹೇಳುದು ಅಮ್ಮನ ಹತ್ರ, ನೋಡಮ್ಮ ಚೂರು ನೋಡು, ಕೇಳು, ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಾವು ಸಹಾಯ ಮಾಡುವಂತ ಇಬ್ಬರು ಮಾತಾಡಿದ್ದು. ಇವರಾಗ ಭಿಕ್ಷೆ ಹೋದದ್ದು. ಇವರು 4 ಜನರು ಹೊತ್ತು ತಂದದ್ರಲ್ಲಿ 4 ಜನರು ಹೋಗಿರ್ತಾರೆ, ಧರ್ಮರಾಜ, ಅರ್ಜುನ, ನಕಲ ಸಹದೇವರು. ಅದರಲ್ಲಿ ಅರ್ಧವಾಸಿ ಭೀಮನಿಗೆ, ಮತ್ತೆ 5 ಜನರಿಗೆ ಅರ್ಧ ತಿಂತಾ ಇದ್ರು. ಇದೊಂದು ನಮೂನಿ. ಒಂದು ಸುಮಾರು 5-6 ತಿಂಗಳ ಕಥೆ ಇದು ಅವರದ್ದು ಅಷ್ಟೇ. ಅವರು ಚಾತುರ್ಮಾಸ್ಯ ಎಲ್ಲ ಮಾಡಿದ್ದಾರೆ, ಅವರು ಅಜ್ಞಾತವಾಸ ಮಾಡಿದ್ದಾರೆ, ಅವರು ಅಡಗಿ ಓಡಿ ಎಲ್ಲ ಕೂತಿದ್ದಾರೆ ಪಾಂಡವರು. ಯಾಕೆ ನಮ್ಗೆಲ್ಲ ಕಲಿಸ್ಲಿಕ್ಕೆ ಹಾಗೆ ಆಗ್ತದೆ ಮಾಡಿ ಅಂತ. ಇರ್ತದೆ ಅಂತ ಅಧರ್ಮಿಗಳು, ಅನ್ಯಾಯಗಾರರು ಇರ್ತಾರೆ. ನೀವೆಷ್ಟು ಅವರಿಂದ ಸಂಕಟಕ್ಕೊಳಪಡ್ತೀರೋ ಅಷ್ಟು ನಿಮ್ಮದು ತಪಸ್ಸು ಅಂತ ದೇವರಿಗೆ ಅರ್ಥ ಅಂತ ಹೇಳಲಿಕ್ಕೆ. ಹಾಗೆ ಇಲ್ಲಿ ಭೀಮಸೇನಿಗೆ ತುಂಬಾ ತಿಂತಾ ಇದ್ದ ನೆನಪಿನಲ್ಲಿ ಧರ್ಮರಾಜ ಮತ್ತೆ ಅವನು ನೋಡಿ, ಗಮ್ಮತ್ತು. ಅಜ್ಞಾತವಾಸದಲ್ಲಿ ಭೀಮಸೇನ ವೇಷ ಯಾವುದು? ಬಾಣಸಿಗ ವೇಷ. ಅಡುಗೆವ ಎಷ್ಟು ಎಲ್ಲಿಗೆ ಸಿಗ್ತದೆ ಅಂತ ಪ್ರಶ್ನೆ ಇಲ್ಲ, ಕೇಳಲಿಕ್ಕೆ ಇಲ್ಲ ನೋಡಿ. ಉಳಿದದ್ದು ಪೂರ್ತಿ ಖಾತ್ರಿಯಾ ಅಡಿಗೆವರಿಗೆ? ಅದು ಜನರೇ ಬೈದು ಹೇಳ್ತಾರೆ, ಹೆಚ್ಚು ಮಾಡಿದ್ದೀರಲ್ಲ ನೀವೇ ತಿನ್ನಿ, ಆಯ್ತು. ಇವಾಗ ಸಮಸ್ಯೆ ಇಲ್ಲ, ಬೇಕಾದ್ರೆ ನಾಳೆ ಜಾಸ್ತಿ ಮಾಡುವ ಅಂತಾನೆ. ಅರಮನೆಯಲ್ಲಿ ಕಮ್ಮಿಯ ತಿನ್ಲಿಕ್ಕೆ. ಹಾಗಾಗಿ ಬಾಣಸಿಗನಾಗಿ ಒಳಗೆ ಸೇರಿಕೊಂಡ. ತಾನು ಮಾತ್ರ ಅಲ್ಲ, ಒಳ್ಳೆ ಒಳ್ಳೆದ ರುಚಿಕರವಾದ ವಸ್ತುಗಳನ್ನು ಹಾಕಿ ಇವರಿಗೆಲ್ಲ ಕೊಡ್ತಿದ್ದಂತೆ ಹೋಗಿ. ಪಾಪ ನಕುಲ ಸಹದೇವರಿಗೆ ಎಲ್ಲ ತಗೊಂಡೋಗಿ, ಅರ್ಜುನ ಇವರಿಗೆಲ್ಲ ಗುಟ್ಟಾಗಿ ಗೊತ್ತಿಲ್ಲದ ಹಾಗೆ 1 ವರ್ಷದ ಹೊತ್ತಿನಲ್ಲಿ ಈ ಭಾವನೆಗಳು, ಈ ಕಥೆಗಳು, ಈ ರೋಮಾಂಚ ದಿಗ್ಭ್ರಮೆಗೊಳಿಸ್ತಾರೆ ಕೆಲವೊಮ್ಮೆ. ಅವರು ತಿನ್ಬೇಕಾಗಿಯೇ ಇಲ್ಲ, ದೇವರಾಣೆ ಹೇಳುತ್ತೇನೆ ನಾನು. ಯೋಗಿಗಳು, ದೇಹವು ಯೋಗಿ, ಶರೀರ ಅವರದ್ದೆಲ್ಲ. ಅಂಥವರು ಸಹ ಈ ಒಂದು ನಾಟಕ ಮಾಡಿ ಮಾತಾಡಿಸ್ತಾರಲ್ಲ, ಅದೇ ವಿಶೇಷ. ಹಾಗೆ ಭೀಮಸೇನ ಎಷ್ಟು ಗೌಜಿಯಲ್ಲಿ ಕೇಳ್ತಾನೆಂದ್ರೆ, ಅಂದ್ರೆ ಅವನೊಬ್ಬನಿಗೆ ಸಂಗತಿ ಗೊತ್ತಲ್ಲ. ಅಂದ್ರೆ ಭೀಮ ಯಾರು? ವಾಯುರ್ ಭೀಮೋ ಭೀಮನಾದೋ ಮಹೋಜ ಕೇಳಲಿಲ್ಲ ನಿಂದೆ? ಅವನೇ ಪರಿಚಯ ಮಾಡಿಸಿಕೊಟ್ಟ ನಾನು ಯಾರು ಅಂತ. ಭೀಮ ವಾಯುವೆ. ವಾಯುದೇವರ ಕಥೆಯನ್ನು ಕೇಳಿದ್ರೆ ವೇದ ಹೇಳುತ್ತದೆ, ಬಳಿತ ತದ್ವಪುಷೇದಾಯಿ ಹರ್ಷದಂ. ಅವನು ಎಲ್ಲಿ ಇಳಿದು ಬಂದರು
ಯಾವ ರೂಪ ತೊಟ್ಟರೂ ಅವನಿಗೆ ಬಲದಲ್ಲಿ ಕೊರತೆ ಇಲ್ಲ, ಜ್ಞಾನದಲ್ಲಿ ಕಮ್ಮಿ ಇಲ್ಲ ಅಂತ. ಇದು ತಿಳಿಬೇಕಾದ ಸಂಗತಿ. ಇದು ಸಿದ್ಧಾಂತ, ವೇದ ಸಿದ್ಧಾಂತ. ಬಟ್ ಇಚ್ಛಾ ತದ್ ವಪುಷೇ ಧಾಯಿ. ಅವನು ಯಾವ ದೇಹವನ್ನು ಹೊತ್ತರೂ ಅವನು ಬಲಾತ್ಮಕನೇ. ಬಟ್ ಅಂದ್ರೆ ಬಲಂ, ಅವನ ಬಲದಲ್ಲಿ ಚ್ಯುತಿ ಇಲ್ಲ. ಸಂಪೂರ್ಣವಾದ ಬಲ ಪ್ರಾಣನಲ್ಲಿ ಇರುವುದು. ಎಲ್ಲ ಜೀವಕೋಟಿಗಳಲ್ಲಿ ಮಿಗಿಲಾಗಿ ಅವನಿಗಿಂತ ಹೆಚ್ಚಿನ ಬಲವಂತರು ಈ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವನು ನಮಗೆ ಯಾವ ವೇಷ ಹಾಕಿದ್ರು, ಮಂಗನ ವೇಷ ಆಗ್ಲಿ, ಮನುಷ್ಯ ವೇಷ ಆಗ್ಲಿ, ಅವನು ಸನ್ಯಾಸಿ ರೂಪದಲ್ಲಿ ಬರಲಿ, ಅವನು ಕ್ಷತ್ರಿಯನಾಗಿ ನೆಲೆಗೊಳ್ಳಲಿ, ಯಾವ ಲೆಕ್ಕದಲ್ಲಿ ಬಂದರೂ ಅವನಿಗೆ ಬಲದಲ್ಲಿ ಚ್ಯುತಿ ಇಲ್ಲ. ನಮಗೆ ಅರ್ಥ ಆಗುವುದಿಲ್ಲ ಎನ್ನುವುದು ಸತ್ಯ. ಯಾಕೆಂದ್ರೆ ನಮಗೀಗ ಬಟ್ಟೆಯನ್ನು ಹೆಗಲಲ್ಲಿ ಹೊತ್ತುಕೊಳ್ಳಿಕ್ಕೆ ಏನು ಕಷ್ಟ ಇಲ್ಲ. ಅದಕ್ಕೆ ನಾವೇನು ಬಲ ಖರ್ಚು ಮಾಡಬೇಕಾಗಿಲ್ಲ, ಅಭಿವ್ಯಕ್ತಿ ಹೊಡಿಸಬೇಕಾಗಿಲ್ಲ. ಅದೇ ಹೆಗಲ ಮೇಲೆ ಒಂದು ಮನುಷ್ಯನಂತ ಕೂತ್ಕೊಳ್ಬೇಕು ಅಂದ್ರೆ, ಪಾಲಕಿಯನ್ನು ಹೊತ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಬಲವನ್ನು ತಡ್ಕೊಳ್ಳಿಕ್ಕೆ ಹೊತ್ಕೊಳ್ಳಿಕ್ಕೆ ನೋಡುತ್ತೇವೆ. ಹಾಗೆ ಬಲದ ಆವಿಷ್ಕಾರ ಆಗುವುದು ನಿರಂತರ ಅಲ್ಲ, ಬೇಕಾದಾಗ. ಆ ದೊಡ್ಡ ಮನೆ ಎತ್ತಿಡಿದಾಗ ಬಲ ಪ್ರದರ್ಶನ ಮಾಡಿ ಇಟ್ಟವ ನೋಡಿ ಉಂಟವನಲ್ಲಿ. ಇದು ಒಂದು. ಎರಡನೇದ್ದು ಜ್ಞಾನ. ಧಾಯಿ ದರ್ಶತಂತದ್ದು ಅಪುಷಿ. ದರ್ಶತ ಅಂದ್ರೆ ಜ್ಞಾನ, ದರ್ಶನ. ಸಕಲ ಚಿಂತನೆಗಳು ಅವನಲ್ಲಿ ಅವತಾರ ಕಾಲದಲ್ಲಿ ಹಾಗೆಯೇ ಇರ್ತದೆ. ಮೂಲ ರೂಪದಲ್ಲಿ ಏನೋ ಹಾಗೆ ಅವತಾರ ರೂಪದಲ್ಲಿ ಮಂಗನಾಗಿ ಬಂದಾಗಲೂ ಜ್ಞಾನಕ್ಕೆ ಕಮ್ಮಿ ಇಲ್ಲ. ಅದನ್ನೇ ರಾಮ ಹೇಳಿದ್ದು, ನಾನೃಗ್ವೇದ ವಿನೀತಸ್ಯ ನಾಸಾಮವೇದ ವಿದುಷಃ ನಾಯುರ್ವೇದ ಧಾರಿಣಃ ಶಕೇವಂ ಪ್ರಭಾಷಿತಂ ನೂನಂ ವ್ಯಾಕರಣಂ ಕೃಷ್ಣಂ ಬಹುಧಾನೇನ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ರಾಮಚಂದ್ರ ಹೇಳಿದ ಹನುಮಂತನ ಮಾತುಗಾರಿಕೆ ನೋಡಿ. ಒಂದು ಚೂರು ಇವನಲ್ಲಿ ನಾವು ಕಲಿಯದೇ ಇದ್ದ ಅಂಶವನ್ನು ನೋಡ್ಲಿಕ್ಕೆ ಬರುವುದಿಲ್ಲ. ಪರಮಜ್ಞಾನಿಯಾಗಿದ್ದಾನೆ ಅಂತ ಸರ್ಟಿಫಿಕೇಟ್ ಫಸ್ಟ್ ಟೈಮ್ ಮಾತಾಡುವಾಗಲೇ ಕೊಟ್ಟುಬಿಟ್ಟ ಹನುಮಂತನಿಗೆ ರಾಮಚಂದ್ರ. ಹೀಗೆ ಯಾವ ಅವತಾರದಲ್ಲಿ ಅವರಿಗೆ ಜ್ಞಾನದ ಕೊರತೆ ಇಲ್ಲ, ಯಾವ ರೂಪದಲ್ಲಿಯೂ. ಇದು ಯಾರಿಗೆ ಅಂದ್ರೆ ಪ್ರಾಣನಿಗೆ, ಜೀವರಲ್ಲಿ ಪ್ರಾಣನಿಗೆ ಮಾತ್ರ. ಬಿಟ್ಟರೆ ದೇವರಿಗೆ ಪೂರ್ಣಮದಃ ಪೂರ್ಣಮಿದಂ. ದೇವರಲ್ಲಿ ಏನು ಕೇಳಿದ್ರೆ ದೇವರಲ್ಲಿ ದೇಹವೂ ಬೇರೆ ಇಲ್ಲ. ಅದಕ್ಕೆ ಪೂರ್ಣಮದಃ ಪೂರ್ಣಮಿದಂ, ಪೂರ್ಣ ಅದಃ ಪೂರ್ಣಮಿದಂ. ಅದು ಪೂರವೇ, ಇದು ಪೂರವೇ ಅಂತ. ಈ ನೆಲದಲ್ಲಿ ಬಂದಿರತಕ್ಕ ಯಾವ ಅವತಾರಗಳು ಪೂರ್ಣವೇ, ಮೂಲ ರೂಪಗಳು ಹೇಗುಂಟ ಹಾಗೆ. ದೇವರಲ್ಲಿ ವ್ಯತ್ಯಾಸ ದೇಹದಲ್ಲಿಯೇ ಇಲ್ಲ. ಈ ಪ್ರಾಣನಲ್ಲಿ ದೇಹ ವ್ಯತ್ಯಾಸ ಇದೆ. ಅದು ದೇವತಾ ಸ್ವರೂಪ, ಇದು ಮಾಂಸ ಸ್ವರೂಪ. ಇಲ್ಲಿ ಬಂದಾಗ ಪ್ರಾಣಿಯ ರೂಪ, ನಾನು ಅಂತ ಮಂಗನ ರೂಪ, ಪ್ರಾಣಿ ರೂಪ. ಹಾಗೆ ದೇಹ ವ್ಯತ್ಯಾಸ ಇದೆ. ಆದ್ರೆ ಕಸುಬು ಮತ್ತೆ ಅರಿವು ಇದು ಎರಡು ಕಡಿಮೆ ಇಲ್ಲ. ಅದು ಬಿಟ್ಟರೆ ಇದು ಜೀವಕೋಟಿಯಲ್ಲಿ ಪ್ರಾಣನಿಗೆ. ಬ್ರಹ್ಮನಿಗೆ ಅವತಾರ ಇಲ್ಲ, ಸರಸ್ವತಿಗೆ ಅವತಾರ ಇಲ್ಲ, ಭಾರತಿಗೆ ಇದೆ. ದ್ರೌಪದಿಯಾಗಿ ಬಂದಿದ್ದಾಳೆ, ಮತ್ತೆ ಅವಳು ಬೇರೆ ರೂಪದಲ್ಲಿಯೂ ನಾರಾಯಣಿಯಾಗಿ ಬಂದಿದ್ದಾಳೆ ಎಲ್ಲ ಉಂಟು, ನಮ್ಗೆ ಗೊತ್ತಿದೆ. ಅವಳ ಚರಿತೆಯನ್ನು ಹುಟ್ಟುವಾಗಿ ಕೇಳಿದ್ದೆ. ಇವರಿಬ್ಬರಿಗೆ ಮಾತ್ರ ಜೀವಕೋಟಿಯಲ್ಲಿ ವ್ಯತ್ಯಾಸ ಇಲ್ಲದ ಜ್ಞಾನ ಮತ್ತು ಬಲದ ವ್ಯವಸ್ಥೆ. ಸ್ತ್ರೀಯರಲ್ಲಿ ಭಾರತಿಗೆ, ಪುರುಷರಲ್ಲಿ ಪ್ರಾಣನಿಗೆ. ಮತ್ತೆ ಉಳಿದ ಎಲ್ಲಾ ದೇವತೆಗಳಿಗೂ ಇಲ್ಲಿ ಬಂದಾಗ, ಅಂಶದಲ್ಲಿ ನೆಲೆಗೊಂಡಾಗ ಅವರಿಗೆ ಹ್ರಾಸ ಇದೆ, ಕಡಿಮೆ ಇದೆ. ಜ್ಞಾನಾನಂದದಲ್ಲಿ ಜ್ಞಾನ, ಬಲ, ಆನಂದ ಮತ್ತೊಂದಿನೊಂದು ಎಲ್ಲಾ ಗುಣದಲ್ಲಿ ಕುಂಠಿತತೆ ಇದೆ. ಆದ್ರೆ ಈಗ ಧರ್ಮರಾಜ ಯಮ ಬಂದಿದ್ದಾನೆ. ಧರ್ಮರಾಜನ ಏನು ಕೆಪಾಸಿಟಿ ಇದೆ ಅದು ಯಮನಲ್ಲಿ ಏನು ಕೆಪಾಸಿಟಿ ಇದೆ ಅದು ಧರ್ಮರಾಜನಲ್ಲಿ ಇಲ್ಲ. ಇಂದ್ರನಲ್ಲಿ ಏನು ಪವರ್ ಇದೆ ಅದು ಅರ್ಜುನನಲ್ಲಿ ಇಲ್ಲ, ಕಡಿಮೆ. ಇಲ್ಲಿ ಬಂದಾಗ ಕಡಿಮೆ ಆಗ್ತದೆ. ಎಷ್ಟು ಹೆಚ್ಚು ಕಡಿಮೆ ಎನ್ನುವುದು ಬಹಳ ಕಷ್ಟ ಉಂಟು ಅರಿತುಕೊಳ್ಳಿಕ್ಕೆ. ತುಂಬಾ ವೆರೈಟೀಸ್ ಇದೆ ಅದರಲ್ಲಿ. ಹೀಗೆ ಅಂಶದಲ್ಲಿ ಜನ್ಮ ಪಡೆದಾಗ ಅದು ಶಾಪದಿಂದ ಬಂದ್ರೆ ಗೋವಿಂದ ಬೋರ ಇಲ್ಲ ಆಗುತ್ತೆ, ಅದು ಬಿಡಿ. ಅದನ್ನ ಅಂಶಜನ್ಯ ಉಳಿಯೋದ್ರಲ್ಲಿ ಪೂರ್ಣತೆಯಲ್ಲಿ ಇಲ್ಲ. ಅದನ್ನ ಭೀಮನಿಗೆ ಪೂರಾ ಗೊತ್ತಿದೆ, ಆದ್ರಿಂದ ಕೇಳ್ತಾ ಇದ್ದಾನೆ. ಧರ್ಮರಾಜ ಗೆಸ್ ಮಾಡಿ ಹೇಳ್ತಾ ಇದ್ದಾನೆ ಆಗಿರ್ಬೇಕು ಅಂತ. ಈ ದೇಹದ ಪತನಕ್ಕೆ ಕಾರಣ ಇದಿರಬೇಕು, ಅದಕ್ಕೆ ಕುರು ಇವನೇ ಕೊಡ್ತಾ ಇದ್ದಾನೆ. ರೂಪದಲ್ಲಿ ಗಮ್ಮತ್ತುಂಟು, ನೀತಿವಂತಿಕೆಯಲ್ಲಿ ಹೆಚ್ಚಿದೆ. ಈಕೆ ಧರ್ಮವನ್ನು ಬಿಡಲಿದ್ದವಳು, ಇವ ಶೂರ ಇದ್ದಾನೆ ಹೇಳಿಕೊಂಡು. ಈಗ ಇವರ ಬಗ್ಗೆ ಕೇಳಿದಾಗ ಏನ್ ಹೇಳಿದವ? ಅತಿಭುಕ್ತಂ ಚ ಭವತ ಪ್ರಾಣೇನ ಚ ವಿಕತ್ತಸೆ ಅರಿವೇಕ್ಷ್ಯ ಪರಂಪಾರ್ಥ ಅಂತಾನೆ. ತೇನಾಸಿ ಪತಿ ತಕ್ಷಿತವು. ನೀನು ಬೀಳ್ಲಿಕ್ಕೆ ಕಾರಣ ನೀನು ಕಂಡಾಬಟ್ಟಿ ತಿನ್ನುವುದೊಂದು, ಅದೊಂದು ರೋಗ ಹೇಳಿಕೊಂಡಾಗಿ ಹೇಳ್ತಾನೆ. ಅತಿಭುಕ್ತಿ ಅನ್ನುವುದು ಭಾರಿ ತಿಂತಿ ನೀನು ಅಂತ. ಇನ್ನೊಂದು, ನಿನಗೆ ನಿನ್ನ ಬಲದ ಮೇಲೆ ನಿನಗೆ ಭಾರಿ ವಿಶ್ವಾಸ,
ಯಾರನ್ನು ನಿನ್ನ ಬಲಕ್ಕೆ ಸಮನನ್ನಾಗಿ ನೀನು ನೋಡ್ತಾನೆ ಇಲ್ಲ, ಇದು ಒಂದು ಅಂತ ಹೇಳ್ತಾನೆ. ನೋಡಿ, ಅದಕ್ಕೆ ನಾನು ಹೇಳಿದಿಷ್ಟು ಪೀಠಿಗೆ ಪ್ರಾಣನ ಬಲ ಯಾರಲ್ಲಿ ಇಲ್ಲ. ಸರಿ, ಆದ್ರೂ ಹೇಳಿಕೊಳ್ಬೇಕಾ ಅಂತ ಯೋಚನೆ ಮಾಡಿದ್ರೆ ಅದಕ್ಕೊಂದು ವೇದವ್ಯಾಸರ ಮಾತಿದೆ. ಅವರು ಹೇಳ್ತಾರೆ, ಯಥಾ ಸ್ವರೂಪ ವಿಜ್ಞಾನ ಆತ್ಮನೇಪಿನ ದೋಷ ಭಾಗ ಅಂತ. ವಾಸ್ತವಾಂಶ ಏನು ಕೇಳಿದ್ರೆ, ಅವನ ವಿಷಯದಲ್ಲಿ ಅವನಿಗಿರತಕ್ಕಂಥ ಏನೊಂದು ತನ್ನ ಅರಿವು ಇದೆ, ಅದನ್ನು ಹೇಳುವುದರಲ್ಲಿಯೂ ತಪ್ಪಿಲ್ಲ. ಅದು ತಿಳ್ಕೊಂಡದ್ರಲ್ಲೂ ತಪ್ಪಲ್ಲ. ಜೀವನಿಗೆ ತಾನೇ ಯಾರೊಂದು ಗೊತ್ತಿಲ್ಲ, ಗೊತ್ತಾದ್ರೆ ಅದಕ್ಕೆ ಆತ್ಮ ಅಪರೋಕ್ಷ ಅಂತ ಹೆಸರು. ಆತ್ಮ ಅಪರೋಕ್ಷ ಆಗದೆ ಪರಮಾತ್ಮ ಅಪರೋಕ್ಷ ಆಗುವುದಿಲ್ಲ. ನಾವು ಪರಮಾತ್ಮನ ಪ್ರತಿಬಿಂಬರಾದ್ರಿಂದ ಮೊದಲು ಪ್ರತಿಬಿಂಬರು ಎನ್ನುವುದು ಅರ್ಥ ಆಗಲಿ, ಮತ್ತೆ ಇದು ಪ್ರತಿಬಿಂಬ ಗೊತ್ತಾದಾಗ ಇದಕ್ಕೆ ಬಿಂಬ ಯಾವುದು ಎನ್ನುವುದಾಗ ಎದುರು ಬುದ್ಧದೇವರನ್ನು ನೋಡ್ಲಿಕ್ಕೆ ಬರ್ತದೆ. ಆದ್ರಿಂದ ಆತ್ಮಾಪರೋಕ್ಷ ಪರಮಾತ್ಮಾಪರೋಕ್ಷ ಅಂತ ಸಾಕ್ಷಾತ್ಕಾರದ ಒಂದು ಲೆವೆಲ್ಗಳು, ಹಂತಗಳು. ದೇವತೆಗಳು ಎಲ್ಲರೂ ದೇವರನ್ನು ಕಂಡವರು, ತಮ್ಮನ್ನು ಅರಿತವರು. ಅದನ್ನ ನಾನು ಯಾರು ಎನ್ನುವುದು ತಿಳಿದುಕೊಂಡವ ಸತ್ಯವಾಗಿ ಹೇಳಿಕೊಳ್ಳುವುದರಲ್ಲಿ ತಪ್ಪಿಲ್ಲ, ಅದು ಕೊಚ್ಚಿಕೊಂಡದ್ದಲ್ಲ. ಈಗ ನಾನು ಯಾರು ಅಂತ ಯಾರಾದ್ರೂ ನನ್ನನ್ನು ಕೇಳಿದ್ರೆ ನಾನು ಗಂಡಸು ಹೇಳುವುದರಲ್ಲಿ ತಪ್ಪಿಲ್ಲ ತಾನೆ, ಸರಿ ತಾನೆ? ಮತ್ತೆ ನಾನು ಭಾರತವನ್ನು ಚೂರು ನೋಡಿಕೊಂಡಿದ್ದೇನೆ ಹೇಳುವುದರಲ್ಲಿ ತಪ್ಪುಂಟ? ಇಲ್ಲ. ಈಗ ಒಬ್ಬ ನಾನು ಡಿಗ್ರಿ ಮಾಡಿಕೊಂಡವ, ನಾನು BA ಇದ್ದೇನೆ, BCom ಇದ್ದೇನೆ, ಪದವಿ ಅವನಿಗೆ ಕೊಟ್ಟೇ ಇರ್ತದೆ, ಪಾಸ್ ಆಗಿರ್ತಾನೆ, ಏನೋ ಸರ್ಟಿಫಿಕೇಟ್ ಬಂದಿರ್ತದೆ. ಹೇಳುದ್ರಲ್ಲಿ ತಪ್ಪಾಗಿದ್ದು ಸುಳ್ಳು ಹೇಳಿದಾಗ ಆಗತ್ತೆ, ಕೊಚ್ಕೊಂಡಾದಾಗ ನಾನು BA BLB LLB ಎಲ್ಲ ಮಾಡಿದ್ದೇನೆ, ತಪ್ಪಾಗತ್ತಾ? ಹಾಗೆ ಆದ್ರಿಂದ ಯಥಾರ್ಥವಾದ ಅರಿವು ಇದ್ರೆ ತಾನು ಎಂತವ ಎನ್ನುವ ಒಬ್ಬ ಸಂಗೀತಗಾರನಿಗೆ, ಒಬ್ಬ ಕಲಾಕಾರನಿಗೆ, ಒಬ್ಬ ಚಿತ್ರಗಾರನಿಗೆ, ಒಬ್ಬ ನರ್ತಕನಿಗೆ ತಾನು ಕುಣಿತೇನೆ, ತಾನು ಬರಿತೇನೆ, ತಾನು ಹೇಳುತ್ತೇನೆ ಎನ್ನುವುದರಲ್ಲಿ ಹೇಳಿಕೊಳ್ಳುವುದರಲ್ಲಿ ಹೆಚ್ಚಿಗೆ ಹೇಳಿಕೊಳ್ಳುವುದು ಬೇಡ, ಯಥಾರ್ಥವಾದ ಹೇಳಿಕೊಳ್ಳುವುದರಲ್ಲಿ ತಪ್ಪಿಲ್ಲ. ಹೀಗೆ ಭೀಮಸೇನ ತಾನು ಸರಿಯಾಗಿ ತಿಳ್ಕೊಂಡಿದ್ದಾನೆ, ಪೂರ್ಣವಾದ ಬಲವನ್ನು ಪಡೆದಿದ್ದಾನೆ. ಇವಳು ಹಾಗೆ, ದ್ರೌಪದಿಯು ಹಾಗೆ. ಅವಳು ಅರ್ಜುನನಲ್ಲಿ ಪಕ್ಷಪಾತ ಮಾಡಿದ್ದು ಸರಿಯೇ? ಹೇಗೆ? ಉಳಿದವರಿಗಿಂತ ಮಿಗಿಲಿದ್ದಾನವ, ಧರ್ಮರಾಜನಿಗಿಂತ ಮಿಗಿಲು. ಅಶ್ವಿನಿ ದೇವತೆಗಳಾದ ನಕುಲ ಸಹದೇವರಿಂದ ಮಿಗಿಲಿದ್ದಾನೆ ಇಂದ್ರ. ಮತ್ತೆ ಅವನಲ್ಲಿ ವಿಷ್ಣುವಿನ ಆವೇಶ ಉಂಟು, ನರೇ ವಿಷ್ಣು ಸಮಾವಿಷ್ಟ. ಅವನು ಅರ್ಜುನನಿದ್ದಾನೆ, ಇಂದ್ರ ಇದ್ದಾನೆ, ಅವನು ವಿಷ್ಣುವಿನ ಆವೇಶಕ್ಕೆ, ನರ ರೂಪದ ಆವೇಶಕ್ಕೆ ಒಳಗಾಗಿದ್ದಾನೆ. ಅವನು ಶೇಷನೂ ಇದ್ದಾನೆ. 4 ರೂಪಗಳಲ್ಲಿ ಒಟ್ಟಾಗಿವೆ: ವಿಷ್ಣು, ಪ್ರಾಣ, ಆನಂತರ ಶೇಷ ಮತ್ತೆ ಇಂದ್ರ. ಮೇಲಿನ 4 ವಸ್ತುಗಳು, ಮೊದಲಿನ ವಸ್ತು ಪರಮಾತ್ಮ, ನಂತರದಲ್ಲಿ ಬರುವ ಪ್ರಾಣ, ಆ ಬಳಿಗೆ ಇರತಕ್ಕಂತಹ ಶೇಷ, 4ನೇ ತತ್ವವಾದ ಇಂದ್ರ. 4 ಜನರು ಒಟ್ಟಾದ ಅರ್ಜುನ. ನೋಡಿ, ಭೀಮಸೇನನೇ ಬಲರಾಮನ ಜೊತೆಯಲ್ಲಿ ಓದಿದಾಗ, ಕಲಿತಾಗ, ಓದುವುದನ್ನು ಗದಾಭ್ಯಾಸ ಮಾಡಿದಾಗ ಬಲರಾಮ ಹೊಡೆದ ಕೊಟ್ಟರೆ ಇವ ತಿಂತಿದ್ದ ಪೆಟ್ಟು. ಯಾವಾಗ? ಬಲರಾಮನಲ್ಲಿ ಭಗವಂತನ ಆವೇಶ ಇದ್ದಾಗ, ಬಲರಾಮನಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದ್ದಾಗ ಇವ ಸುಮ್ಮನೆ ಇರ್ತಿದ್ದ. ಯಾವಾಗ ಬಲರಾಮ ಪ್ಯೂರ್ ಆಗ್ತಿದ್ದ, ಭಗವಂತನ ಸನ್ನಿಧಾನದಿಂದ ದೂರ ಆಗ್ತಿದ್ದ, ಆಗ ಸೇರಿಸಿ ಹೊಡಿತಿದ್ದ ಭೀಮಸೇನ ಬಲರಾಮನಿಗೆ. ಈಗ ಗುರುಗಳಿಗೆ ಹೊಡೆದ ಅಂತ ಅದು ನೋವಲ್ಲ, ವ್ಯವಸ್ಥೆ ಅಲ್ಲ, ಅವನು ಗೊತ್ತಾದಾಗ ಹೊಡಿತಿದ್ದ. ಇದು ವಿಷಯ. ಹಾಗಾಗಿ ಆವೇಶ ಅರ್ಜುನನಲ್ಲಿ ಇರುವಾಗ ಹೆಚ್ಚಿನ ಪಕ್ಷಪಾತ ಎನ್ನುವುದು ದ್ರೌಪದಿಗೆ. ಪ್ರಾಣ ದೇವರ ಹೇಗೂ ಪ್ರಾಣ ಇದ್ದಾನೆ ಭಾರತೀಯ, ಪರಮಾತ್ಮನ ಅಂಶಗಳು ಉದ್ರೇಕಗೊಂಡಾಗ ವಿಶೇಷ ಪ್ರೀತಿ ಒಲುಮೆ ಸೇವೆ ಮಾಡುವುದು ತಪ್ಪಲ್ಲ. ಅವಳ ತಪ್ಪಾಯ್ತಾ? ಇಲ್ಲ. ಅದು ಭೀಮನನ್ನು ಬಿಟ್ಟರೆಂದು ಧನಂಜಯನ ಮೇಲೆ ಪ್ರೀತಿ ವಿಶ್ವಾಸ ವಿಶೇಷ ಎನ್ನುವುದು ತಪ್ಪಿನ ಸಂಗತಿಯೇ ಅಲ್ಲದು. ಕೇಳುವವ ಭೀಮ, ತಪ್ಪೇನು ಅಂತ ಹೇಳುವವ ಯಮ. ಅವಳು ವಿಶೇಷವಾದ ಅರ್ಜುನನಲ್ಲಿ ಪ್ರೀತಿ ಉಳ್ಳವಳು ಅಂತ ಅದು ನಿಜವಾಗಿ ಭೀಮನಿಗೆ ಗೊತ್ತಿದೆ. ತನ್ನನ್ನು ಬಿಟ್ಟು ಹೇಳುತ್ತಾಳೆ, ಮಾಡ್ತಾಳೆ ಅಂತ. ಸರಿ ತಾನೆ? ಅದರಿಂದ ನಾಯಿ ಮುಚ್ಚಿದ್ದ, ಜಿಜ್ಞಾಸೆ ನಡೆಯಲಿಲ್ಲ, ಅಲ್ಲಿ ಅರ್ಜುನನ್ನು ಮಾತಾಡಲಿಲ್ಲ. ನಿಜವಾಗಿ ಅರ್ಜುನ ಇಲ್ಲಿ ಆರೋಪಿ ಆಗ್ತಾನೆ. ನಿನ್ನ ಮೇಲೆ ಭಾರಿ ಒಲಮೆ ಇತ್ತಲ್ಲ ದ್ರೌಪದಿಗೆ, ನಮ್ಮೆಲ್ಲ ಕಮ್ಮಿ ಇತ್ತಲ್ಲ ಅಂತ ಹೇಳಿಕೊಟ್ಟಾಗ ಆಯ್ತು. ಆದ್ರೆ ಅವನು ಯೋಗಿ ಅಂತ ಹೇಳಿ ಸೀದಾ ಹೋದ. ಯಾಕೆ ಗೊತ್ತುಂಟ ಅವನಿಗೆ? ಧರ್ಮರಾಜ ಬೋಗಸ್ಸು ಅಂತ. ನೋಡಿ, ಯೋಗದಲ್ಲಿ ಅವರು ಫ್ಲೇಮ್ ಆಗಿ ಹೋಗ್ತಾ ಇದ್ದಾರೆ ಅಂದಾಗ ಅವರಿಗೆ ಯೋಗದಲ್ಲಿ ಎಲ್ಲ ದರ್ಶನ ಆಗುತ್ತೆ. ಧರ್ಮರಾಜ ಈಗ ಸರಿ ಹೇಳ್ತಾ ಇಲ್ಲ, ಅರ್ಥ ಆಯ್ತು. ಧರ್ಮರಾಜ ಸರಿ ಇಲ್ಲ ಗ್ಯಾರಂಟಿಯ? ಹೌದಲ್ಲ. ಎಷ್ಟೋ ಸಮಯದಲ್ಲಿ ನಮ್ಗೆ ಗೊತ್ತಲ್ವ ಧರ್ಮರಾಜನದ್ದು. ಯುದ್ಧ ಧರ್ಮ ಅಂದ್ರೂ ಅಧರ್ಮ ಇರ್ಬೋದು ಯೋಚನೆ ಮಾಡಿದ. ಕೊನೆಗೆ ವ್ಯಾಸರು ಹೇಳ್ತಾರೆ, ನೀನು ಅಧರ್ಮ ಅಂತ ತಿಳ್ಕೊಂಡ್ರೆ ಮಾಡಯೇ ಒಂದು ಅಶ್ವಮೇಧ ಯಾಗ ಅಂತ ಹೇಳಿದ್ರು. ಅಪಾಪಿ ಪಾಪ ಶಂಕಿತ್ವ ಅಶ್ವಮೇಧಿ ಹೇಗೆ ಅಚ್ಯುತಮ್ ಅಂತ, ದೇವರ ಸೇವೆ ಮಾಡು ಆಯ್ತಾ, ಪರಿಹಾರ ಆಗಲಿ ಅಂತ.
ನಿನ್ಗೆ ಪಾಪ ಇಲ್ಲ, ಮತ್ತೆ ಪಾಪ ಇದೆ ಎನ್ನುವ ಭ್ರಮೆಗಾಗಿ ಮಾಡಿದ. ಪಾಪ ಇದೆ ಅನ್ನತಕ್ಕಂಥ ಯೋಚನೆಗೆ ನೀನೊಂದು ಪಾಪ ಇದೆ ಎನ್ನುವ ಯೋಚನೆ ಒಂದು ಪಾಪಿಯಾದಿ. ಅದಕ್ಕೊಂದು ಅಶ್ವಮೇಧ ಯಾಗ, ಪಾಪಕ್ಕಲ್ಲ. ದುಷ್ಟರನ್ನು ಸಂಹಾರ ಮಾಡಿದ್ದಕ್ಕಲ್ಲ, ದುಷ್ಟರನ್ನು ಸಂಹಾರ ಮಾಡಿಯೂ ಅಯ್ಯೋ ಅಂತ ಹೇಳಿಕೊಂಡದ್ದಕ್ಕೆ ನಿನಗೊಂದು ಪ್ರಾಯಶ್ಚಿತ್ತ. ಕೃಷ್ಣನ ಮಾತಿನಲ್ಲಿಯೂ ನಿನಗೆ ಸಂಶಯ ಬಂದಿತ್ತು, ಕೃಷ್ಣನಿಗೂ ಬೋಧೆ ಹೇಳಲಿಕ್ಕೆ ನೋಡಿದ್ದ. ಹೀಗಾಗಿ ಧರ್ಮರಾಜ ತಪ್ಪಿ ಬೀಳುವುದು ಗೊತ್ತು ಎಲ್ಲರಿಗೆ. ರಾಜ್ಯ ಬಂದು ನಾನು ಹೋಗ್ತೇನೆ ಅಂತ ಹೇಳುವ, ಧೃತರಾಷ್ಟ್ರ ಸಾಧನೆ ಹೊರಟು ಸಹ ನಾನು ಬರ್ತೇನೆ ಹೇಳುವ, ರಾಜ್ಯ ಬೇಡ ಅಂತ. ಸ್ವಧರ್ಮ ತ್ಯಾಗಕ್ಕೆ ಭಾರಿ ಹತ್ತಿರ ಬರ್ತಿದ್ದವ, ವ್ಯಾಸರು ಹೇಳಿದ್ರು. ಹೀಗಾಗಿ ಧರ್ಮರಾಜ ಊಹಿಸಿ ಹೇಳಿದ, ನಿಜವಾಗಿ ಅಲ್ಲ. ಒಂದು ಭೀಮಸೇನನ್ನ ಇಲ್ಲಿ ಭೀಮಸೇನ ಪ್ರಶ್ನೆ ಮಾಡಿದ ಅಂತ ಒಂದಿಟ್ಟುಕೊಂಡೆ. ಉಳಿದವರು ಯಾರು ಕೇಳಲಿಲ್ಲ, ಹೇಳಲಿಲ್ಲ, ಮಾತಾಡಲಿಲ್ಲ ಅಂತ. ಯಾಕೆ ಕೇಳಿದ್ರೆ ಇದು ಸ್ಕಂದ ಪುರಾಣದಲ್ಲಿ ವೇದವ್ಯಾಸರಲ್ಲಿ ಉತ್ತರ ಕೊಟ್ಟಿದ್ದಾರೆ. ಋಣಾನಿ ಉನ್ಮುಚ್ಯ ದೋಷೋಕ್ತಿಯ ಸ್ವಾನಾಂ ಭೀಮಃ ಸ್ವಕಾಂ ತನುಂ ತತ್ಯಾಜ ಪರಮಂ ಧ್ಯಾಯನ್ ಆಪ. ವಾಸ್ತವವಾಗಿ ಆಪಜ ಸ್ಥಾನ ಉತ್ತಮಂ ಋಣಾನಿ ಉನ್ಮುಚ್ಯ ದೋಷಾನ್ ಉಕ್ತ್ವ. ಸಾಯುವಾಗ ಅವರ ದೋಷವನ್ನು ಹೇಳಿಕೊಂಡು ಅವರ ಋಣದಿಂದ ಪಾರಾಗಬೇಕು ಅಂತ ಎನ್ನುವುದೊಂದು ತಂತ್ರ ಅಂಶ. ಧರ್ಮರಾಜನಿಂದ ಋಣ ಮೋಚನೆ ಮಾಡಿಕೊಳ್ಳಿಕ್ಕೆ, ಉಳಿದವರ ಸಂಬಂಧವನ್ನು ಕಳಚಿಕೊಳ್ಳಿಕ್ಕೆ ಅವರಲ್ಲಿ ದೋಷವನ್ನು ಹೇಳಿಸಿತ್ತು. ನಿಜವಾಗಿ ದೋಷ ಅಲ್ಲ, ದೋಷದಂತೆ. ಸಹದೇವನು ಕಮ್ಮಿಯವನಲ್ಲ ನೀತಿಶಾಸ್ತ್ರದಲ್ಲಿ, ನಕಲನು ಚೆಲುವಿನಲ್ಲಿ ಕಮ್ಮಿ. ಚೆಲುವಿನವ ಬೇಕು ಅಂದ್ರೆ ಪಾಂಡುಗರದವನು ಸೃಷ್ಟಿ ಮಾಡಿದ್ದು, ಚೆಲುವಿನಲ್ಲಿ ಅವನು ಕಮ್ಮಿ ಅಲ್ಲ. ದೇವ ವೈದ್ಯ ಅಲ್ವಾ, ಹೇಗಿರಬೇಕು ಅವನಿಗೆ ಗೊತ್ತು. ಅರ್ಜುನನು ಕಮ್ಮಿ ಅಲ್ಲ ಪೌರುಷದಲ್ಲಿ, ಖಂಡಿತವಾಗಿ ಅವನಲ್ಲಿ ಪಾಶುಪದ ಇತ್ತು. ಕ್ಷಣ ಮಾತ್ರ ಎಲ್ಲರನ್ನು ಧ್ವಂಸ ಮಾಡೋ ಸಾಮರ್ಥ್ಯ ಇತ್ತು, ಮಾಡ್ಲಿಲ್ಲ. ಪಕ್ಕನೆ ಮಾಡೋದಿಲ್ಲ. ರಾಮನಿಗೆ ವಾಲಿ ಯಾರು ಗೊತ್ತಿಲ್ಲ ಅಂತ ಗೊತ್ತಿದೆ, ಪಕ್ಕನೆ ಮಾಡ್ಲಿಲ್ಲ. ಇರ್ಲಿ ನೀವು ಬಂದ್ರೆ ಬನ್ನಿ ನೋಡುವ ಅಂತ. ಗೋಯೋ ಗೊತ್ತಾಗ್ಲಿಲ್ಲ ಹೇಳಿ ಬಾಣ ಮತ್ತೆ ಬಿಟ್ಟ. ಹಾಗೆ ಅರ್ಜುನನು ಹಾಗೆ ಅತ್ತ ಇತ್ತ ಮಾತಾಡಿಕೊಂಡಾಗ ಉಳಿದವರೆಲ್ಲ ಹೇಳಿಕೊಂಡು ಸಂಪೂರ್ಣ ನಾಶಕ್ಕೆ ತಿಂಗಳು ಬೇಕು, 2 ತಿಂಗಳು ಬೇಕು, ಹಾಗೆ ಹೀಗೆ ಅಂತ. ಧರ್ಮರಾಜ ಅರ್ಜುನಲ್ಲಿ ಕೇಳ್ತಾನೆ, ನಿನಗೆಷ್ಟು ಬೇಕಯ್ಯ? ನನಗೆ ಕ್ಷಣ ಮಾತ್ರದಲ್ಲಿ ಆಗುತ್ತೆ ಅಂತ. ಅದನ್ನ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಅಂತ ಸಾಮರ್ಥ್ಯ ನನಗೆ ಬಂದಿದೆ ಪಾಶುಪತಾಸ್ತ್ರ ಅಂತ ಹೇಳಿಕೊಳ್ಳುತ್ತಾನೆ. ಹೇಳಿಕೊಂಡದ್ದು ಸತ್ಯ, ಮಾಡ್ಲಿಲ್ಲ ಎನ್ನುವುದು ಸತ್ಯ. ಅದರಿಂದ ಏನು ದೋಷ ಆಗಲಿಲ್ಲ. ಆದ್ರೆ ಇವರ ತಲೆಯಲ್ಲಿದ್ದ ದೋಷಗಳನ್ನು ಹೋಗಿಬಿಟ್ರೆ ಅವರ ಋಣದಿಂದ ಇವ ಪರಿಹಾರ ಆಗ್ತದೆ ಹೇಳಿ ಋಣಮೋಚನೆ ಮಾಡಿಕೊಳ್ಳಿಕ್ಕೆ ಸಾಯುವಾಗ ಸತ್ತವನ ವಿಷಯದಲ್ಲಿ ದೋಷವನ್ನು ಹೇಳಿಕೊಳ್ಳಬೇಕಂತ. ಈ ವಿಷಯ ಗೊತ್ತಿರುವುದು ಭೀಮಸೇನನೇ. ಆದ್ರಿಂದ ಭೀಮಸೇನ ಮಾಡಿತ್ತು. ಭೀಮಸೇನ ಹೇಳಿಸಿ ಉಳಿದವರ ಋಣವನ್ನೆಲ್ಲ ಮೋಚನೆ ಮಾಡಿಸಿಬಿಟ್ಟು ತನ್ನನ್ನು ತಾನು ಹೇಳಿಕೊಂಡು ತಾನೂ ಸಹ ದೇಹವನ್ನು ತೊರೆದು ಪರಮಂ ಜಾಯನ್. ಮತ್ತೆ ಇವರೆಲ್ಲ ಗಮ್ಮತ್ತು. ಇದೊಂದು ಮಾತು ಹೇಳುತ್ತೇನೆ, ಭಗವಂತನ ಎಚ್ಚರದಿಂದ ಅವರು ಬಿದ್ದದ್ದು. ಮತ್ತವರು ಬಿದ್ದದ್ದಲ್ಲ, ಇನ್ನೊಂದು ಅಂಶ ಇದೆ. ಅವರು ನಿಜವಾಗಿ ಬಿದ್ದುಕೊಂಡದ್ದು. ಅವರು ತಮ್ಮ ದೇಹವನ್ನು ಸ್ವಚ್ಛಂದ ಮೃತ್ಯವಃ ಯೋಗಾತ್ ದೇಹಾನುತ್ಸೃಜ್ಯ ಪಾಂಡವಾ ಕೃಷ್ಣಾಚ ಆಪು ಪರಮಸ್ಥಾನಂ. ಇವರೆಲ್ಲ ಸ್ವಚ್ಛಂದ ಮೃತ್ಯುಗಳೇ. ಬೇಕಾದಾಗ ಭೀಷ್ಮನಿಗೆ ವರದಿಂದ ಬಂದದ್ದು, ಇವರಿಗೆ ಹಾಗಲ್ಲ, ಯೋಗದಿಂದ ಬೇಕಾದಾಗ ಸಾಯುವವರು. ಅದಕ್ಕೋಸ್ಕರ ಇವರು ತಾವಾಗಿ ದೇಹವನ್ನು ಕಳಚಿಕೊಂಡದ್ದು. ಮನುಷ್ಯ ದೇಹದಿಂದ ನಾವು ಮೇಲಕ್ಕೆ ಹೋಗುವುದಿಲ್ಲ ಅಂತ ಇವರೇ ಇಷ್ಟಪಟ್ಟುಕೊಂಡು ಮನುಷ್ಯ ದೇಹವನ್ನು ಕಳಚಿಕೊಂಡದ್ದು. ಏನಾದ್ರಿಂದ ಮನುಷ್ಯ ದೇಹ ಎಲ್ಲಿದ್ರು ಇಲ್ಲಿ ಭೂಮಿಯಲ್ಲಿ ಬಂದದ್ದು, ಇಲ್ಲಿನ ಅನ್ನ ಉಂಡದ್ದು, ಇದು ಬೇಡ ತಮಗೆ ಅಂತ ಹೇಳಿ ಬಿಟ್ಟುಕೊಂಡು ಹೋದ್ರು. ಅವರು ಇದರಿಂದ ಬಿಡುಗಡೆಯನ್ನು ಪಡೆದುಕೊಂಡದ್ದು ಇಷ್ಟಪಟ್ಟು. ಸ್ವಚ್ಛನ್ನ ಮೃತ್ಯವಹ ಯೋಗಾದ ದೇಹಾನು. ಅದು ಧರ್ಮ ಬಿದ್ದದ್ದಲ್ಲ, ಗೊತ್ತಿಲ್ಲದೆ ಬಿದ್ದದ್ದಲ್ಲ. ಇದು ಹಾರ್ಟ್ ಅಟ್ಯಾಕ್ ಸ್ಟೈಲ್ ಅಲ್ಲ, ಇದು ದೇಹ ಹೋದದ್ದು. ಮತ್ತೆ ಯೋಗಾದ ದೇಹಾನು ಉತ್ಸೃಜ್ಯ, ತಾವೇ ದೇಹವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತೆ ದ್ರೌಪದಿಯು ಕೃಷ್ಣಾಚ ಆಬುಹು ಪರಂ ಸ್ಥಾನಂ, ಉತ್ತಮವಾದ ಗತಿಯನ್ನು ಅವರು ಯಾವುದು ಎನ್ನಯಾಂತಿ ದೇವತಾ. ದೇವತೆಗಳು ಹೋಗಲಾರದಷ್ಟು ಎತ್ತರದ ಸ್ಥಾನವನ್ನೆಲ್ಲ ಇವರು ಪಡೆದಿದ್ದಾರೆ. ಆದರೆ ಇದೆಲ್ಲ ತಪ್ಪು ಕಲ್ಪನೆಗಳು ನಿಜವಾಗಿ. ಅದು ಧರ್ಮರಾಜನಿಗೆ ಅದರ ಅರ್ಥಪೂರ್ತಿ ಆಗದಿದ್ದಾಗಿ ಕೇಳಿಕೊಂಡಾಗ ಹೇಳಿಬಿಟ್ಟ, ನೀನು ಬಿದ್ದದ್ದು ಹೀಗೆ ಅಂತ. ಅಲ್ಲಿ ಭೀಮನ ಬಿದ್ದ ಕಥೆಯಾಯಿತು. ನಮಗೆ ಸಾಮಾನ್ಯವಾದ ಅವರ ವಿಶೇಷಾಂಶಗಳು ಏನು ಹೊರಟಾಗ ಎನ್ನುವುದು ಅರ್ಥ ಆಯಿತು. ಅವರಾಗಿಯೇ ಬಿದ್ದುಕೊಂಡಿದ್ದಾರೆ, ಮುಂದೆ ಹೋಗುವುದಿಲ್ಲ ಇದೇ ಹೊತ್ತುಕೊಂಡು ಅಂತ. ಇವನು ಇನ್ನೂ ಸಹ ಯೋಗದಲ್ಲಿ ಬಿಟ್ಟುಕೊಳ್ಳುವ ಮನಸ್ಸು ಬರ್ತಾ ಇಲ್ಲ. ಅದನ್ನು ಇವನು ಇಷ್ಟಪಟ್ಟಿಲ್ಲ.
ಅವರು ಇಷ್ಟಪಟ್ಟ ಇಚ್ಛೆಯಿಂದಲೇ ತಮ್ಮ ದೇಹವನ್ನು ತೊರೆದಿದ್ದಾರೆ. ಅದನ್ನು ಮುಂದೆ ಮಾತಿನಲ್ಲಿ ಅರ್ಥ ಆಗುತ್ತೆ, ನಮಗೆ ಬರ್ತದೆ ಆ ಸೊಲ್ಲುಗಳು ಕೇಳಲಿಕ್ಕೆ. ಮುಂದೋದಾಗ ಎಲ್ಲ ಆಯ್ತಲ್ಲ. ಈಗ ನಾಯಿ ಒಂದೇ ಹಿಂಬದಿಯಲ್ಲಿ, ನಾಯಿ ಒಂದೇ ಉಂಟು, ಇವನ ಬೆನ್ನ ಹಿಂದೆ ಇವನೊಬ್ಬ ಇದ್ದಾನೆ. ಭಾರಿ ಶಬ್ದದೊಂದಿಗೆ ಇಂದ್ರನ ರಥ ಬಂತು. ಇಂದ್ರ ಬಂದಿದ್ದ. ರಥೇನ ಉಪಯಯು ಪಾರ್ಥಂ ಆರೋಹ ಇತ್ಯಬ್ರವೀತ್ ಚತಂ. ಹೋಗುವ ಹೇಳ್ತಾನೆ, ಹತ್ತು ರಥ ಹತ್ತು ಹೋಗುವ ಅಂತ ಇಂದ್ರ ಹೇಳುತ್ತಾನೆ. ಧರ್ಮರಾಜ ಹೇಳ್ತಾನೆ, ನವಿನಾ ಭ್ರಾತೃಭಿಹಿ ಸ್ವರ್ಗಂ. ಇಂದ್ರ ಹೇಳಿದ ಸ್ವರ್ಗಕ್ಕೆ ಬಾ ಅಂದಾಗ ನಾನು ತಮ್ಮಂದಿರನ್ನು ಬಿಟ್ಟು ಬರುವುದಿಲ್ಲ ಅಂತ ಹೇಳಿಬಿಟ್ಟು ಬಿದ್ದಾಗ ನೋಡಿಕೊಳ್ಳದೆ ಹೋದ. ಈಗ ಕೇಳ್ತಾನೆ, ನಾನು ತಮ್ಮಂದಿರೊಂಡೆ ಇದ್ರೆ ಬರುವುದಿಲ್ಲ ಅಂತಾನೆ. ನವಿನಾ ಭ್ರಾತೃಭಿಹಿ ಸ್ವರ್ಗಂ ಇಚ್ಛೆ ಗಂತುಂ ಸುರೇಶ್ವರ. ಇಂದ್ರ ನಾನು ಮೇಲೆ ಬರುವುದಿಲ್ಲ ಸ್ವರ್ಗಕ್ಕೆ, ನನ್ನ ತಮ್ಮಂದಿರು ಬರಬೇಕು ಅಂದ. ಮತ್ತೆ ಅಸ್ಮಾಭಿಹಿ ಸಹ ಗಚ್ಚೇತ. ಭವಾನನ ಮನ್ಯದ ಅವಳು ದ್ರೌಪದಿ, ಅವಳು ಬರಬೇಕು. ಅವಳು ಬಂದಾಗ ನಾನು ಬರ್ತೇನೆ, ತಮ್ಮಂದಿರ ಜೊತೆಯಲ್ಲಿ ಬರ್ತೇನೆ ಅಂತ. ಮತ್ತೆ ಇವ್ರು ಹೇಳ್ತಾನೆ, ಅವರೆಲ್ಲ ಹೋಗಿ ಆಯ್ತು ಮಾರಾಯ, ಅವರೆಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ ನಿನ್ಗಿಂತ ಮೊದಲೇ. ನಿಕ್ಷಿಪ್ಯ ಮಾನುಷಂ ದೇಹಂ ಗತಾಸ್ತೆ ಭರತರ್ಷಭ. ಅವರೆಲ್ಲ ಮನುಷ್ಯ ದೇಹವನ್ನು ತೊರೆದು ಹೋಗಿದ್ದಾರೆ. ಈಗ ಅರ್ಥ ಆಯ್ತಲ್ಲ ನಮಗೆ, ಅವರು ಬಿಟ್ಟು ಹೋದದ್ದು ನಿಕ್ಷಿಪ್ಯ ಅಂತ. ಅದು ಬಿದ್ದು ಹೋದದ್ದಲ್ಲೇ, ಬಿಟ್ಟು ಹೋದದ್ದು ಬೇಡ ಅಂತ ನಮಗೆ. ಹೀಗಾಗಿ ಅವರು ಮೇಲಕ್ಕೆ ಹೋಗಿ ಆಯ್ತು, ಅವರು ಸ್ವರ್ಗವನ್ನು ನಿನಗಿಂತ ಮೊದಲೇ ಪಡೆದಾಯ್ತು. ನೀನೀಗ ಬಾ, ಅನೇನತ್ವಂ ಶರೀರೇಣ ಸ್ವರ್ಗಂ ಗಂತ ನ ಸಂಶಯ. ನೀನು ಇದೇ ದೇಹದಲ್ಲಿ ಸ್ವರ್ಗಕ್ಕೆ ನಿನಗೆ ಹೋಗ್ಲಿಕ್ಕೆ ಉಂಟು, ಬಂದೋಗು ಕೇಳ್ತ. ಇವರೆಲ್ಲ ಹೋಗಿ ಆಯ್ತು. ಆಗ ಹೇಳ್ತಾನೆ, ಇದು ನಾಯಿ ಉಂಟಲ್ಲ ನನ್ನೊಟ್ಟಿಗೆ ಬಂದದ್ದು, ಅದು ಬಿಟ್ಟು ಹೋಗುದು ಈಗ ನಾನು. ಅದನ್ನ ಸಗಚ್ಚೇತಮಯ ಸಾರ್ಥಂ ಆನುಶಂಸೆ ಹಿಮೇಮತಿ. ನನಗೆ ಯಾಕೆ ಅಂದ್ರೆ ಒಟ್ಟಿಗೆ ಬಂದಾಗ, ಜೊತೆಯಲ್ಲಿದ್ದಾಗ ನಾನಷ್ಟು ಕ್ರೂರನಾಗಬಾರದು, ನಾನಷ್ಟು ಕಠೋರನಾಗಿ ಹಿಂಸಕನಾಗಿ ಕಾಣಬಾರದು. ನನ್ನ ಮನಸ್ಸು ತುಂಬಾ ಸಾಫ್ಟ್, ಮೃದು ಮನಸ್ಸು. ಅದು ನಾಯಿ ಬರಲಿ, ನಾನು ಬರ್ತೇನೆ ಅಂತ ಹೇಳಿದ. ಅವ್ರು ಹೇಳ್ತಾರೆ, ಎಂತದನ್ನ ಇದು ತೇಜಸ್ವಾನಂ ನಾತ್ರ ನೃಶಂಸಮಸ್ತಿ. ಅದು ಪ್ರಾಣಿ, ಅದರ ಮೇಲೆ ನಿನಗೆ ಕಾರುಣ್ಯ ಹಾಗೀಗೆ ಇದೆಲ್ಲ ಶಬ್ದ ಇಲ್ಲ. ಅದನ್ನು ಬಿಡು, ನೀನು ನಾಯಿಯನ್ನು ಬಿಟ್ಟು ಬಾ ಅಂದ್ರೆ. ನಾಯಿಯನ್ನು ಬಿಟ್ಟು ಬರೋದು ಹೇಗೆ? ಅಲ್ಲ, ನೀನು ಸ್ವರ್ಗಕ್ಕೆ ಬರ್ತೀಯ, ಸಂಪತ್ತಿನ ಅರಮನೆ, ನನ್ನ ಹಾಗೆ ಆಗ್ತೀನಿ ನೀನಲ್ಲಿ, ಆದ್ರಿಂದ ಬಂದು ಬಿಡುವ ಮಾರಯ್ಯ, ನಾಯಿಯನ್ನು ಬಿಟ್ಟು ಬಾ ಅಂತ. ಇವ್ ಹೇಳ್ತಾನೆ, ಸಂಪತ್ತು ಬರ್ತದೆ ಅಂತ ಹೇಳಿ ನಾನು ನನ್ನ ಜೊತೆಯಲ್ಲಿ ನೆಲೆಗೊಂಡಿರತಕ್ಕಂತಹ, ನನ್ನನ್ನು ನಂಬಿ ಬಂದಿರುವ, ನನ್ನನ್ನು ಪ್ರೀತಿಸುವಂತೆ ಮಾಡಿದ, ನನ್ನೊಟ್ಟಿಗೆ ಇರುವ ಭಕ್ತ, ಅದು ನನ್ನ ಆ ಲೆಕ್ಕದಲ್ಲಿ ಪ್ರೀತಿಸಿಕೊಂಡಿದೆ. ಅದನ್ನು ಬಿಟ್ಟು ಬರ್ಲಿಕ್ಕೆ ಆಗತ್ತ? ಆಗುವುದಿಲ್ಲ. ಮಾಮೇ ಶ್ರೇಯಾ ಸಂಗಮಯನಂ, ಮಾಮೇ ಶ್ರೇಯಾ ಸಂಗಮನಂ ತಯಾ ಯಸ್ಯಾಹ ಕೃತೆ ಭಕ್ತಜನಂತೆಗೆ. ನನಗೆ ಸಂಪತ್ತು ಬರ್ತದೆ, ಸ್ವರ್ಗ ಸಿಗ್ತದೆ, ನಾನು ದೊಡ್ಡವನಾಗ್ತೇನೆ ಹೇಳಿ ನಾನು ನನ್ನೊಟ್ಟಿಗೆ ಬಂದಿರತಕ್ಕಂತಹ ನಾಯಿಯನ್ನು ಬಿಡ್ಲಿಕ್ಕೆ ತಯಾರಿ. ನಾಯಿ ಬಿಡುವ ಮೂಲಕ ನನಗೆ ಸಂಪತ್ತು ಬರುತ್ತೆ ಅಂದಾಗ, ಸಂಪತ್ತು ಬಂದಾಗ ನಾನು ನನ್ನವನನ್ನು ಬಿಡ್ಲಿಕ್ಕೆ ಬರುತ್ತೆ? ಇಲ್ಲ, ನನಗೆ ಬೇಡ. ನಾನು ನಾಯಿ ಬರದೆ ನಾನು ಸ್ವರ್ಗಕ್ಕೆ ಬರುವುದಿಲ್ಲ, ಸಂಪತ್ತಿನ ಹತ್ತಿರಕ್ಕೆ ನಾನು ಇಳಿಯುವುದಿಲ್ಲ ಅಂತ ಇಂದ್ರ ಹೇಳ್ತಾನೆ. ಹಾಗಲ್ಲಯ್ಯ, ಏನು ಸ್ವರ್ಗೇ ಲೋಕೆ ಶವತಾಂ ನಾಸ್ತಿ ಧಿಷ್ಣ್ಯಂ. ನಾಯಿ ಉಳ್ಳವರಿಗೆ ಸ್ವರ್ಗ ಲೋಕ ಇಲ್ಲ ನೀವು ಹೇಳು. ಶವತಾಂ, ನಾಯಿ ಸಾಕಿದವರಿಗೆ, ನಾಯಿ ಉಳ್ಳವರಿಗೆ, ನಾಯಿಯನ್ನು ಪ್ರೀತಿಸುವವರಿಗೆ, ನಾಯಿ ಮುಟ್ಟಿಕೊಳ್ಳುವವರಿಗೆ, ಇವರಿಗೆಲ್ಲ ನಾಯಿ ಉಳ್ಳವರು ಅಂತ ಅರ್ಥ. ಇವರಿಗೆ ಶವಾನ್, ಧನವಾನ್ ಇದ್ದಾಗೆ ಶವಾನ್, ನಾಯಿ ಉಳ್ಳವ. ಧನವಾನ್ ಅಂದ್ರೆ ಅರ್ಥ, ದುಡ್ಡು ಏನು ಬೇಕಾದ್ರೆ ಮಾಡ್ತಾನೆ, ಅದನ್ನು ಪ್ರೀತಿಸ್ತಾನೆ, ಖರ್ಚು. ಹಾಗೆ ನಾಯಿಯನ್ನು ಇಟ್ಟುಕೊಂಡವನಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ. ಸ್ವರ್ಗೇ ಲೋಕೆ ಶವತಾಂ ನಾಸ್ತಿ ಧಿಷ್ಣ್ಯಂ ಇಷ್ಟಾಪೂರ್ತಂ ಕ್ರೋಧವಶ ಹರಂತ್. ನಾಯಿಯ ಜೊತೆಯಲ್ಲಿ ಇದ್ದುಕೊಂಡಿದ್ದವರಿಗೆ ಅವರು ಮಾಡಿರತಕ್ಕಂತಹ ಒಳ್ಳೆಯ ಕೆಲಸಗಳನ್ನೆಲ್ಲ ದೈತ್ಯರು ಪಡಿತಾರೆ. ನಾಯಿ ಮನೆಯಲ್ಲಿ, ನಾಯಿ ಇದ್ದವರಲ್ಲಿ, ನಾಯಿ ಪ್ರೀತಿಸುವವರಲ್ಲಿ, ನಾಯಿ ಮುಟ್ಟಿದ್ದರಲ್ಲಿ, ನಾಯಿ ತಿರುಗಾಡುವುದರಲ್ಲಿ ಮಾಡಿದ ಎಲ್ಲಾ ಕರ್ಮಗಳು ಯಾವುದು? ಅವನಿಗೆ ಇಷ್ಟವಾದ ಕೆಲಸಗಳನ್ನು ಮನೆಯಲ್ಲಿ ಮಾಡಿರಲಿ, ಇನ್ನೊಬ್ಬರ ಆಸೆಗಳನ್ನು ಪೂರ್ತಿ ಮಾಡಿದ ಕಥೆ ಇರಲಿ, ಅವನದ್ದು ಯಾವುದೂ ವ್ಯರ್ಥ. ಅವನು ದೇವಾಲಯ ಕಟ್ಟಿಸಲಿ, ಆಶ್ರಮ ಗುಡಿಸಲು ಕೊಟ್ಟಿರಲಿ, PG ಮಾಡಿರಲಿ, ಊಟ ಧರ್ಮಕ್ಕಾಗಿರಲಿ, ಧರ್ಮಛತ್ರ ನೆರವೇರಿಸಿರಲಿ,
ಗೋದಾನ, ವಸ್ತ್ರದಾನ, ಸುವರ್ಣದಾನ ಎಲ್ಲ ಏನು ಬೇಕಾದ್ರೆ ಮಾಡಿದ್ವಿ. ಅವನಿಗೆ ಬೇಕಾದ ಇಷ್ಟದವರನ್ನು ಮೇಲೈಸಲಿ, ಕೇಳಿದವರನ್ನೆಲ್ಲ ತುಂಬಿಸಲಿ, ಲೋಕದಲ್ಲಿ ಇಷ್ಟವಾದದ್ದನ್ನು ನಡೆಸಿಕೊಳ್ಳಲಿ, ತನಗಿಷ್ಟವಾದದ್ದನ್ನು ಮಾಡಿಕೊಡ್ಲಿ, ಏನೆಲ್ಲ ಮಾಡಿಕೊಡ್ಲಿ. ಇಷ್ಟಾಪೂರ್ತಮನ್ಯಮಾನ ವರಿಷ್ಠ ನಾಣ್ಯಶ್ರೇಯ ಅಂತ ಉಪನಿಷತ್ತುಗಳು ಮಾತಾಡಿವೆ. ಮನುಷ್ಯನಿಗೆ ಹೀಗಿರುತ್ತದೆ ಅಂತ. ಅದನ್ನೇ ದೊಡ್ಡ ಸಂಗತಿ ಅಂತ ಹೇಳಿ ನಿಲ್ಲೇ ಬಿದ್ದಿರ್ತಾರೆ. ದೇವರಾಜ ಹೋಗುವುದಿಲ್ಲ, ಧರ್ಮವೇ ಧರ್ಮ ಅಲ್ಲ, ಧರ್ಮದಿಂದ ದೇವರ ಸೇವೆಯೇ ಧರ್ಮ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವರಿಗೆ. ಆದ್ರಿಂದ ಹೇಳಿಬಿಟ್ಟ, ಇಷ್ಟಾಪೂರ್ತ ಯಾವುದು ನಾಯಿದ್ದವರಲ್ಲಿಲ್ಲ. ಆದ್ರಿಂದ ತೇಜಸ್ವಾನಂ ನಾತ್ರ ನೃಶಂಸಮಸ್ತಿ, ನಾಯಿ ಬಿಡುವುದರಿಂದ ನಿನಗೇನು ನಾಚಿಕೆ ಇಲ್ಲ. ನೋಡಿ ಅದರಿಂದ ಏನು ನಿನಗೆ ಕೇಡು ಬೀಡು ಏನಿಲ್ಲ, ಬಿಡು ಮಾರಾಯ ಸ್ವರ್ಗಕ್ಕೆ ಏರಿವ ಅಂತ ಹೇಳಿ ಮತ್ತೆ ಪುನಃ ನಾಯಿಯನ್ನು ಬಿಡಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾನೆ ಇಂದ್ರ. ಅದಕ್ಕೇನು ಧರ್ಮರಾಜ ಸಿದ್ಧನಾಗಿದ್ದಾನೆ, ಮತ್ತೆ ನಾಯಿ ಸಮೇತ ಹೋದ್ನ ಇಲ್ಲವ, ಅಥವಾ ಈ ತಮ್ಮಂದಿರ ಮೊದಲೇ ಸ್ವರ್ಗಕ್ಕೆ ಹೋಗಿಬಿಟ್ಟಿದ್ದಾರೆ ಅನ್ನೋದ್ರಿಂದ ಅವನೇನು ಅದರ ಬದಲಾವಣೆಗಳು. ನಾನಾಗ್ಲೇ ಹೇಳಿದೆ, ಇಷ್ಟಪಟ್ಟು ದೇಹವನ್ನು ತ್ಯಾಗ ಮಾಡಿ ಈವಾಗಲೇ ಸ್ವರ್ಗಕ್ಕೆ ಹೋಗಿದ್ದಾರೆ ಉಳಿದ ತಮ್ಮಂದಿರು ಅನ್ನೋದ್ರಿಂದ ಇದು ಇವನಿಗೆ ಗೊತ್ತಿಲ್ಲದೆ ಅವರ ಮೇಲಿನ ಒಂದಿಷ್ಟು ದೋಷಾರೋಪಣೆ ಮಾಡಿ ಭೀಮಸೇನ ಒಟ್ಟು ಋಣ ಪರಿಹಾರ ಆಗಿ ಹೋಗಲಿ ಅಂತ ನಡೆಸಿಕೊಟ್ಟಿದ್ದಾನೆ. ಮುಂದೆ ಇವರ ಚಿಂತನೆ, ಪಾಂಡವರು ಹೇಗಾಗಿದ್ದಾರೆ ಎನ್ನುವುದರ ಬಗ್ಗೆ ನಾವು ಚಿಂತನೆ ಮಾಡುವ. ಮುಂದಿನ ಚಿಂತನೆಗಾಗಿ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.